ರಂಬ ತೈಲ ಬಡೆರೆದು ಭಕ್ತಿರಸರಂಬ ತೈಲ ಬನೆರೆದು. ಕಲ್ಯಾಣ ಅಂದ್ರೆ ಸುಮ್ಮನೆ ಅಲ್ಲ. ಈ ಮಹಾಮನೆ ಅಂತಕ್ಕಂಥದ್ದು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಜಗದ ಕರ್ತವಾಗಿರ್ತಕ್ಕಂಥ ಪ್ರಭುವಿನ ರೂಪದಲ್ಲಿ ಬಂದು ಆ ಮಹಾಮನೆಯನ್ನು ಮಾಡಿದಾಗ ಅದು ಕೆಡಬಾರದು ಅಂತ ಅದಕ್ಕೆ ತಕ್ಕಂಗ ಅಲ್ಲೊಬ್ಬ ವ್ಯಕ್ತಿಯನ್ನು ತಯಾರು ಮಾಡಿಟ್ಟಿದ್ದಾರೆ. ಅನುಭವ ಮಂಟಪಕ್ಕೆ ಅನುಭಾವೇ ಆಶ್ರಯ ಎನ್ನುವ ಹಾಗೆ ಆ ಕಲ್ಯಾಣದಲ್ಲಿ ಬಸವಣ್ಣನವರೇ ಪ್ರಧಾನಿಯಾಗಿದ್ದರು. ಪ್ರಭುದೇವರನ್ನು ಬಿಟ್ಟರೆ ಮುಂದಿನ ಪ್ರಧಾನಿ ಅವರೇ. ಯಾಕೆ? ಏನೆಲ್ಲ ನಡೀಬೇಕಾದ್ರೆ ಬಸವಣ್ಣನ ಸ್ಮರಿಸಿ ನಡೆಸಬೇಕು. ಏನೆಲ್ಲ ನಡೀಬೇಕಾದ್ರೆ ಬಸವಣ್ಣ ಆಜ್ಞೆಯಂತೆ ನಡೀಬೇಕು. ಏನೆಲ್ಲ ನಡೀಬೇಕಾದ್ರೆ ಬಸವಣ್ಣ ಆಚರಣೆಯಂತೆ ನಡೀಬೇಕು. ಬಸವ 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 ಎತ್ತೆತ್ತ ನೋಡಿ ನಡೆತ್ತ ಬಸವಣ್ಣ ಬಳ್ಳಿ. ಅದ್ಭುತವಾಗಿರ್ತಕ್ಕಂಥ ಕಲ್ಯಾಣ ಮಹಾಮಂಟಪ ಇದೈತ್ ನೋಡು. ಇದೇ ಸೇಮ್ ನಿಮ್ಮಲ್ಲಿ ಬಹಳ 60-70 ಜನ ಕೂಡಿದಿರಿ. ಅಲ್ಲಿ ಎಷ್ಟು ಸಹಸ್ರಾರು ಜಂಗಮರು, ಸಹಸ್ರಾರು ಕಾಯಕಗಳು ಮಾಡ್ತಕ್ಕಂಥ ಶರಣರು. ಅಲ್ಲಿ ಸಂಸಾರದಲ್ಲಿ ನೊಂದು ಬೆಂದು ಬಡವರಾಗಿದ್ದರೂ ಕೂಡ ತಾವು ಮಾಡಿರ್ತಕ್ಕಂಥ ಕಾಯಕವನ್ನು ಮಾಡಿ ಹೊಟ್ಟೆಗೆ ಬೇಕಾದಷ್ಟು ಉಂಡು ಉಳಿದಷ್ಟೆಲ್ಲ ಬಂದು ಕಲ್ಯಾಣಕ್ಕೆ ಅರ್ಪಿಸ್ತಾ ಇದ್ರು. ಶರಣ ಗೋಷ್ಠಿಗೆ ಅನುಭವಿಸ್ತಾ ಇದ್ರು, ಅರ್ಪಿಸ್ತಾ ಇದ್ರು ತಾವು ಬೆಳೆದಿರ್ತಕ್ಕಂಥ ದವಸ ಧಾನ್ಯ ಧನವನ್ನ. ಇವತ್ತು ಊರೊಳಗೆ ಒಂದೊಂದು ಮಠಗಳದಾವ ಅಂತಂದ್ರೆ ನಾವೆಷ್ಟು ಜನ ಅರ್ಪಿಸ್ತೀವಿ? ಅರ್ಪಿಸೋದಿಲ್ಲ. ಕೇಳಾಕ ಹೋದ್ರು ಕೊಡಿದ್ರು ಒಂದಷ್ಟು ಮಂದಿ. ಅಲ್ಲಿ ಹಂಗಿದ್ದಿಲ್ಲ. ಕೊಟ್ಟು ಬಿಟ್ರೆ ತಾವು ಉಳಿದಿರ್ತಕ್ಕಂಥ ಪದಾರ್ಥವನ್ನ ಅನುಭವ ಗೋಷ್ಠಿ ಕೊಡ್ತಿದ್ರು. ದಿನ ಸಾಯಂಕಾಲ ಹೋಗಲೇಬೇಕು. ನಿತ್ಯ ಕಾಯಕ ಅದು ಅನುಭವ ಗೋಷ್ಠಿ ಮಾಡೋದು. ಅನುಭವ ಗೋಷ್ಠಿ ಅಂದ್ರೆ ಶಿವನನ್ನು ಕಾಣ್ತಕ್ಕಂಥ ಒಂದು ಸಂಘ. ಗೋಷ್ಠಿ ಅಂದ್ರೆ ಸಂಘ. ನಿಮ್ಮ ಸಂಘದವಲ್ಲಿ ಅಕ್ಕನ ಬಳಗ, ಬೆಕ್ಕಿನ ಬಳಗ, ಒಂದು 10-20 ತಿಂಗಳು, ಒಂದು 20 ತಿಂಗಳು, ವರ್ಷ ಅಕ್ಕನ ಬಳಗ ಹಾಕಾವು. ರೊಕ್ಕ ಭಾಳ ಕುಡಿತಾರೆ, ಬೆಕ್ಕಿನ ಬಳಗ ಹಾಕಾವು. ಭಾಳ ಕಡೆ ಆಗ್ಯಾವ. ರೊಕ್ಕ ಕುಳಿತು ಸ್ವಕ್ಕ ಬತ್ತ ನೋಡು. ನಾವು ಸಂಘಟನೆ ಮಾಡಬೇಕು. ಎದಕ್ಕಾಗಿ? ಆರ್ಥಿಕತೆಯನ್ನು ವೃದ್ಧಿಪಡಿಸುವ ಸಂಘಗಳೇ ಬೇರೆ, ಶರಣರ ಹೆಸರನ್ನು ಇಟ್ಟು ಮಾಡ್ತಕ್ಕಂಥ ಸಂಘಗಳೇ ಬೇರೆ. ಶರಣರ ಹೆಸರನ್ನು ಇಟ್ಟಿದ್ದೀವಿ ಅಂದ್ರೆ, ಶರಣರ ಸಂಘವನ್ನು ಮಾಡಿದ್ದೀವಿ ಅಂದ್ರೆ ಅಲ್ಲಿ ವಚನಗಳನ್ನೇ ಕೊಂಡಾಡಬೇಕು, ನೀತಿಯ ವಾಕ್ಯಗಳನ್ನೇ ಕೊಂಡಾಡಬೇಕು, ಮಾನವ ಜನ್ಮ ಸಾರ್ಥಕವಾಗ್ತಕ್ಕಂಥ ವಚನಗಳನ್ನೇ ಕೊಂಡಾಡಬೇಕು. ಅದು ಅನುಭವ ಗೋಷ್ಠಿ ಅಂತಾರೆ. ಈಗ ಐತಲ್ಲ ಇದು ಅನುಭವ ಗೋಷ್ಠಿ, ಶರಣರ ಗೋಷ್ಠಿ, ಸಂತರ ಗೋಷ್ಠಿ. ಯಾಕೆ? ಆತ್ಮ ಕಲ್ಯಾಣದ ವಿಚಾರ ಇದೆ, ಮತ್ಯಾವುದು ವಿಚಾರ ಇಲ್ಲಿ. ಕಲ್ಯಾಣವೆಂಬ ಪ್ರಾಂತ ಇಲ್ಲಿ. ಕಲ್ಯಾಣ ಅಂತಕ್ಕಂಥ ಒಂದು ಪನಿತದ, ಅದರೊಳಗೆ ಬಸವಣ್ಣನೇ ಭಕ್ತಿ ರಸವೆಂಬ ತೈಲವನೆರೆದು. ನೋಡಿ, ಭಕ್ತಿನೇ ಹೋಗ್ಬೇಕು, ಮತ್ತೊಂದೇನಿಲ್ಲ. ಭಕ್ತಿ ಅಂತಕ್ಕಂಥ ಎಣ್ಣೆ ಅಲ್ಲೆಲ್ಲ ತುಳುಕ್ತದಂತೆ. ಮಹಾದೇವಕ್ಕೆ ಕಂಡ ನೀನು ಹೋಗುವಾಗ ಹಾಗೆ ಇನ್ನೂ 10 ಕಿಲೋಮೀಟರ್ ದೂರ ಇರುವಾಗಲೇ ಮಹಾದೇವಕ್ಕೆ ನೋಡಿದಾಳೆ ಲಿಂಗ ಪೂಜಾ ನಿಷ್ಠುರರನ್ನ, ವಚನ ಹಾಡುವವರನ್ನ, ಭಕ್ತಿಯಲ್ಲಿ ಸೇವೆ ಮಾಡುವವರನ್ನ, ಆಚಾರ ವಿಚಾರ ಉಳ್ಳವರನ್ನ. ಅಷ್ಟೇ ಅಲ್ಲ, ದಾಸೋಹ ಮಾಡತಕ್ಕಂಥ ಸಮಸ್ತ ಸದ್ಭಕ್ತರನ್ನ ನಿನ್ನೆ ಮಹಾದೇವಿ ಕಂಡು ಆನಂದ ಭರಿತಳಾಗಿ ಇವತ್ತು ಕಲ್ಯಾಣ ಹೋಗಿದ್ದಾಳೆ. ಕಲ್ಯಾಣವೆಂಬುದು ನಾರಿಗೆ ಹೋಗಬಾರದು ಅಂದರವರು. ಹೆಣ್ಣು ಮಕ್ಕಳಿಗೆ ಪ್ರವೇಶೀಲವಂತಾರೆ. ಯಾಕೆ? ಅಹಂಕಾರ ಮಮಕಾರದಿಂದ ಅಳಿದಿರುವುದಿಲ್ಲ. ಇಲ್ಲಿ ಹಾಗಲ್ಲ. ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ಅನುಭವ ಮಂಟಪದಲ್ಲಿ ಮಹಾದೇವಿ ಪರೀಕ್ಷೆಯನ್ನು ಮಾಡ್ತಾರೆ. ಗುರುಗಳಾಗಿರ್ತಕ್ಕಂಥ ಪ್ರಭುದೇವರು ಬಹಳ ಕಾಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ಮಹಾದೇವಿಯನ್ನು ಕಾಡೋದು ನೋಡ್ರಿ, ಜೀವನದಲ್ಲಿ ಆ ಹೆಣ್ಣಾಗಿ ಹುಟ್ಟಬಾರದು, ಶರಣರಾಗಬಾರದು, ಆ ಸಂಘ ಮಾಡಬಾರದು ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು. ಹಾಗೆ ಕಾಡ್ತಾರೆ ಪ್ರಭುದೇವರು. ಮಹಾದೇವಿ ಇನ್ನೇನು ಒಳಗಡೆ ಹೊಕ್ಕಳು ಪ್ರವೇಶವಾಗುವಷ್ಟರಲ್ಲಿ ಸ್ವಾಗತ ಮಾಡೋರು ಇರ್ತಾರೆ. ಯಾವುದೇ ಮನೆಗೆ ಹೋದ್ರು ಆತಿಥ್ಯೋಪಚಾರ ಅಂತೇಳಿ. ಅಲ್ಲಿಯೂ ಕೂಡ ಕಲ್ಯಾಣದಲ್ಲಿ ಬಿಬ್ಬಿ ದೇವ ಅಂತಕ್ಕಂಥ ಒಬ್ಬ ಶರಣ, ಅವನ ನಿತ್ಯ ಕಾಯಕ ಏನು? ಯಾರಾದರೂ ಅತಿಥಿಗಳು ಬಂದರೆ ಅತಿಥಿ ದೇವೋ ಭವ ಅಂತ ಪ್ರೀತಿಯಿಂದ ಅವರ ಕಾಲಿಗೆ ನೀರು ಒರೆಸಿ ಅವರ ಪಾದಗಳನ್ನು ತೊಳೆದು ಒಳಗಡೆ ಕಳಿಸೋದು ಅವನ ಪದ್ಧತಿ. ಎರಡನೇದಾಗಿ ಮುಂದೆ ಹೋದಾಕ್ಷಣ ಮಹಾದಿಟ್ಟ ಶರಣರಲ್ಲೇ ದಿಟ್ಟ ಶರಣ ಮಡಿವಾಳ ಮಾಚಿದೇವರು. ಅವರ ಕಾಯಕ ಏನು? ಶರಣರ ಬಟ್ಟೆಗಳನ್ನು ತೊಳೆದು, ಪೂಜ್ಯರ ಬಟ್ಟೆಗಳನ್ನು ತೊಳೆದು ಒಣಗಿಸಿ ಸರಿಯಾಗಿ ಮಾಡಿ ಶರಣರಿಗೆ ಸಂತೋಷ ಪಡಿಸೋದು ಬಟ್ಟೆಯ ಕಾಯಕ, ತೊಳೆಯೋ ಕಾಯಕ ಮಾಚಿದೇವರು. ಅವರು ಬಂದರು, ಈ ತಾಯಿಯನ್ನು ನೋಡಿದರು, ಮಹಾದೇವಿಯನ್ನು ನೋಡಿದರು, ಕುಲು ನಗ್ತಾ ಬಂದರು ಮಾಚಿದೇವರು. ಆಹಾ, ಎಂಥ ತಾಯಿ, ಎಷ್ಟು ದೂರಿಂದ ಎಲ್ಲಿಂದ ಬಂದಿದ್ದಾಳೆ ನಮ್ಮ ಅನುಭವ ಮಂಟಪಕ್ಕೆ, ಅನುಭವ ಆಶ್ರಯ ಪಡಿಬೇಕು ಅಂತ.
ಅನುಭವನ ಉಣ್ಣಬೇಕು ಅಂತ, ಆಧ್ಯಾತ್ಮದ ಅಂಗಳದಲ್ಲಿ ತೇಲಾಡಬೇಕಂತ, ಪರಮಾತ್ಮನ ಕಾಣಬೇಕಂತ ಈ ಶರಣರು ಇಷ್ಟೆಲ್ಲ ಸೇರಿದಾರಲ್ಲ, ಬಸವಣ್ಣ ಅಕ್ಕ ನಾಗಮ್ಮ, ಹೆಂಡತಿ ನೀಲಾಂಬಿಕೆ, ಗಂಗಾಂಬಿಕೆ, ಇವರ ಜೊತೆ ಇವಳು ಒಬ್ಬಳ ಅಲ್ಲ ಅಂತ ತಿಳ್ಕೊಂಡು ಅವಳ ಹಣೆ ಮೇಲೆ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ, ಕರದಲ್ಲಿ ರುದ್ರಾಕ್ಷಿಯನ್ನು ನೋಡಿ ಆನಂದ ಭರಿತನಾಗಿ ಅವನ ಕಾಯಕವಾಗಿರ್ತಕ್ಕಂಥದ್ದು ತಡಿ ಹಾಸೋದು. ಈ ಮದುವೆ ಮುಂಜಾಗ ಉದಕ್ಕೆ ಹಾಸ್ತಾರ ದೋತ್ರ, ಅದಕ್ಕೆ ನಿಂತೀರಿ ಹಳದಿ, ಹಳ್ಳಿ ಭಾಷೆಯೊಳಗೆ ಹಳದಿ ಆ ಹಳದಿಯನ್ನು ಹಾಸಲಿಕ್ಕೆ ಬಂದ ಮಡಿವಾಳ ಮಾಸಡಿಯವ ಹಾಸೋವಷ್ಟರಲ್ಲಿ ತಾಯಿ ಅಂತಾಳೆ, ಶರಣರೇ, ಮಹಾಶರಣರೇ, ನಾನೊಬ್ಬ ಪಾಪಿ, ನನಗಿಂಥದ್ದಲ್ಲ, ನೀವು ಮಹಾಶರಣರು, ಇದು ಹೊರಗಿನ ಬಟ್ಟೆಯನ್ನು ಹಾಸಿ ಉಪಯೋಗನದ, ಒಳಗೆ ಪರಿಪಕ್ವವಾಗಿದೆ ಅಂದ ಮೇಲೆ ಬೇಡ ಶರಣರನ್ನು ತಿಳ್ಕೊಂಡು ಆ ಶರಣರು ಭಕ್ತಿಯಿಂದ ಮಾಡಿರ್ತಕ್ಕಂಥ ಆ ಅರಿವೆಯನ್ನು ತೊಡಲಿಲ್ಲ ತಾಯಿ, ತುಳಿಲಿಲ್ಲ, ತೆಗೆದುಕೊಂಡು ಎದೆ ಹಚ್ಕೊಳ್ತಾಳೆ. ಆಹಾ, ಎಂತೆಂಥ ಶರಣರು ಇಲ್ಲಿ ಇದ್ದಾರೆ, ಅರಮನೆಯಲ್ಲಿ ಎಂತೆಂಥ ಶರಣರಿದ್ದಾರೆ ಅನುಭವ ಆಶ್ರಯದಲ್ಲಿ. ಪ್ರಭುದೇವರು ಧನ್ಯ ಧನ್ಯ. ಬಸವಣ್ಣ ಅಂದಾಗಲೇ ನಿನ್ನ ಕೀರ್ತಿ ಇಷ್ಟೆಲ್ಲ ಹಬ್ಬಿದೆ ಎಲ್ಲ ಕಡೆ. ಮತ್ತೊಂದು ಕಡೆ ನೋಡ್ತಾಳೆ, ಮೌಳಿಗೆ ಮಾರಯ್ಯ. ಎಂಥ ರಾಜ ಮೌಳಿಗೆ ಮಾರಯ್ಯ ಅಂದ್ರೆ, ಮಹಾನ್ ರಾಜ, ಕಾಶಿ ದೇಶದ ರಾಜ, ಕಾಶ್ಮೀರ ದೇಶದ ರಾಜ, ಕಾಶಿ ಅಲ್ಲ ಕಾಶ್ಮೀರ್, ಕಾಶ್ಮೀರ ದೇಶದ ಮಹಾರಾಜ ಬಸವಣ್ಣನವರ ವಚನ ಕೇಳಿ ಮಾರು ಹೋಗಿ ಅವುಗಳಿಗೆ ಮರುಳನಾಗಿ ರಾಜ್ಯವನ್ನೇ ತೊರೆದು ಬಂದು ಇಲ್ಲಿ ಕಾಯಕ ಮಾಡ್ತಾ ಇದ್ದಾನೆ, ಕಟ್ಟಿಗೆ ಆರಿಸುವ ಕಾಯಕವನ್ನು. ನೋಡ್ತಾಳೆ ಮಹಾದೇವಿ ಆ ಕಡೆ ಈ ಕಡೆ ಎಲ್ಲರನ್ನ. ಅಬ್ಬಾಬಾ, ಏನು ಕಲ್ಯಾಣ, ಅದಕ್ಕೆ ಹೆಸರು ಕಲ್ಯಾಣ ಅಂತ ಬಂದಿದೆ. ನಿಜವಾಗ್ಲೂ ಇಲ್ಲಿ ಕಲ್ಯಾಣವಂತರೇ, ಇಲ್ಲಿ ಕಲ್ಯಾಣೇ ಆಗಬೇಕು, ನನ್ನ ಆತ್ಮ ಕಲ್ಯಾಣ ಆಗಬೇಕು, ಇವರೆಲ್ಲರೂ ಕಲ್ಯಾಣವಂತರು. ಈ ಸಂಘದಲ್ಲಿ ಬೆರೆತು ಬಿಟ್ರೆ ನಾನು ಹೀಗೆ ಆಗ್ತೀನಿ, ಹುಷಾರ್ ಮಾಡಿಲ್ಲಕ್ಕ. ಆ ಕಡೆ ನೋಡ್ತಾಳೆ ಅಕ್ಕ ನಾಗಮ್ಮ. ಆಹಾ, ನನ್ನ ತಾಯಿ ಮನೆಯಲ್ಲಿ ಇದ್ಲು, ಅವಳಿಗಿಂತಲೂ ಚೆನ್ನಾಗಿ, ಅವಳಿಗಿಂತಲೂ ಆಚಾರವಂತಳು, ಅವಳಿಗಿಂತಲೂ ದೊಡ್ಡವಳಾಗಿರ್ತಕ್ಕಂಥವ್ರು. ಏನು ಮುಖದಲ್ಲಿ ತಾಯಿ ಕಳೆ, ಅಕ್ಕ ನಾಗಮ್ಮ ಅಂತ ಅವಳಿಗೂ ಶರಣು ತಾಯಿ ಅಂತಾಳೆ. ಈ ಕಡೆ ನೀಲಾಂಬಿಕೆ, ಬಸವಣ್ಣವರು ಮಡದಿ. ಆಹಾ, ಸತಿಗೆ ಪತಿಗೆ ತಕ್ಕ ಸತಿ, ಸದ್ಧರ್ಮಿಣಿ ಸತಿ, ನಾರಿ ಕುಲಕ್ಕೆಲ್ಲ ಅದ್ಭುತವಾಗಿರ್ತಕ್ಕಂಥ ರತ್ನ ಅಂತಾರೆ ಸಂಸಾರದಲ್ಲಿ. ಆ ರತ್ನ ಪ್ರಾಯಳಾಗಿರ್ತಕ್ಕಂಥ ಸತಿ ಬಸವಣ್ಣವರಿಗೆ ತಕ್ಕ ಸತಿ, ನಮ್ಮಮ್ಮ ಅಣ್ಣನ ಹೆಂಡತಿ, ಶರಣು ತಾಯಿ ಅಂತ. ಮುಂದೆ ಬರ್ತಾಳೆ ನೀಲಾಂಬಿಕೆ, ಅಕ್ಕನಾಗಮ್ಮ, ಇನ್ನೂ ಯಾರ್ಯಾರೋ ಶರಣರು, 5 ಕಿಲಕ್ಕಮ್ಮ, ಒಂದೇ ಎರಡೇ ಹಲವಾರು ಶರಣರು. ಯಾರ ಹಣೆ ಮೇಲೆ ನೋಡ್ತೀವಿ ವಿಭೂತಿ, ಯಾರ ಕೊರಳಲ್ಲಿ ನೋಡ್ತೀವಿ ರುದ್ರಾಕ್ಷಿ, ಯಾರ ಬಾಯಲ್ಲಿ ನೋಡ್ತೀವಿ ವಚನ, ಯಾರ ಬಾಯಲ್ಲಿ ನೋಡ್ತೀವಿ ನಾಮಸ್ಮರಣೆ. ಹೇಗಿರ್ಬೇಕ್ರಿ ಅದು, ಹೇಗಿರಬೇಕು? ಒಂದೊಂದು ಮನೆಯಾಗ ಹೊಟ್ಟ ಕೆಟ್ಟ ಹೊಗೆ ಬಾಸ ಬರ್ತದಂತಾರಲ್ಲ, ಒಂದೊಂದು ಮನೆಯಾಗ ಹೊಕ್ರ ಸುವಾಸನೆನ, ಹಂಗ ಒಂದೊಂದು ಊರ ಸಂಸ್ಕಾರ ಬೆಳೆದಿರ್ತದೆ. ಅನುಭವ ಮಂಟಪವನ್ನು ತಯಾರು ಮಾಡಬೇಕಾಗಿತ್ತು ಅಂದ್ರೆ ಬಸವಣ್ಣನವ್ರಿಗೆ ಅಷ್ಟಿಷ್ಟು ಕಷ್ಟ ಆಗಿಲ್ಲ, ಅಷ್ಟಿಷ್ಟು ಕಷ್ಟ ಆಗಿಲ್ಲ. ಬರೀ 4 ಮಂದಿಗೆ ಉಣ್ಸಾಕಾಗೋದಿಲ್ಲ, ಲಕ್ಷದ ಮೇಲೆ 96,000 ಗಣಗಳಿಗೆ ಊಟ ಮಾಡಿಸ್ತಿದ್ರಂತವ್ರು. ಹೆಂಗ್ ಮಾಡಿಸ್ತಿರ್ಬೇಕ್ರಿ? ಅಂತ ಪುಣ್ಯಾತ್ಮ, ಪಂಚಪುರುಷ ಲಕ್ಷಣ ಉಳ್ಳಂತ ಪುಣ್ಯಾತ್ಮ, ಮಹಾರಾಜ ಅಷ್ಟೇ ಅಲ್ಲ, ಮಹಾಶರಣ ಬಸವಣ್ಣನವರು. ಎಲ್ಲ ತಿರುಗಾಡಿ ಬಸವಣ್ಣ ಎಲ್ಲಿ ಇದ್ದಾನೆ ಅಂತ ಹುಡುಕಾಡುವಷ್ಟರಲ್ಲಿ ಇವಳ ರೂಪ, ಇವಳ ಶರಣತ್ವ, ಇವಳ ವಿನಯತ್ವ ನೋಡಿ ಅಣ್ಣ ಬಸವಣ್ಣನ ಮೇಲೆ ಎದ್ದ ಅಲ್ಲಿ ಕುರ್ಚಿಯಿಂದ ಎದ್ದು ಹೇಳ್ತಾನೆ ಸಿಂಹಾಸನದಿಂದ, ತಾಯಿ ಮಹಾದೇವಿ ಶರಣು ತಾಯಿ ಅಂತ ಅವರು ಎದ್ದು ನಮಸ್ಕಾರ ಮಾಡಿದರು. ಎಷ್ಟದ ನೋಡಿ ವಿನಯ, ಹೆಂಗ ಸಂಸ್ಕಾರದ. ಸಂತರು ನೋಡ್ರಿ, ಸಂತರ ಇಂಡಿಯಾದೊಳಗೆ ನೋಡಿ ಮತ್ತೊಬ್ಬ ಸಂತ ಹೊಳೆಯವ್ರಿಗೆ ನಮಸ್ಕಾರ ಮಾಡ್ತಾರೆ. ಇಲ್ಲ ಶಟದ ನಿಂದಿರ್ತಾರೆ, ಹಂಗ ಚಜ್ಜಿತೀನಿ, ಹಂಗ ಚಜ್ಜಿತೀನಿ, ಶಟದ ನಿಂತಿರ್ತಿಲ್ಲ. ಜೋರೇ ಗಾಳಿ ಬಿಟ್ಟರೆ ಲಾಟ್ನ ಮುರ್ಕೊಂಡು ಬೀಳ್ತೈತಿ. ಅದ ಭತ್ತ ಬೇಕಾದಂತ ಹೊಳೆ ಬಂದ್ರೆ ಹಿಂಗೆ ಬಾಗ್ತದ, ಮತ್ತೆ ಎದ್ದು ನಿಲ್ತದ ಭತ್ತ. ಅದಕ್ಕಾಗಿ ಎಲ್ಲರೂ ತಲೆ ಮೇಲೆ ಬಿಟ್ಟು ದಕ್ಷತೆ ಮದುವೆ ಆಗಿ ಬಾಗವ್ರಿಗೆ ಬಹಳ ಮರ್ಯಾದೆ ಅದ, ಶಡದವ್ರಿಗೆ ಬಹಳ ಮರ್ಯಾದಿಲ್ಲ. ಹಾಗಿರುವಾಗ ಮಹಾದೇವಿ ತಾಯಿ ಅಂತಾಳೆ, ಅಪ್ಪ ಶರಣ ಬಸವ, ನಿನ್ನೆನೇ ಕಾಣಬೇಕು ಅಂತ ಎಷ್ಟೋ ದಿನದಿಂದ ನಾನು ಬಂದಿದ್ದೆ, ಆದ್ರೆ ಇವತ್ತು ನಿನ್ನ ದರ್ಶನವಾಯ್ತಲ್ಲ, ಕಲ್ಯಾಣಕ್ಕೆ ಬಂದೆ, ನನ್ನ ಆತ್ಮ ಕಲ್ಯಾಣ ಆಗೋದು ನಿಶ್ಚಯ ಅಂತ ತಿಳ್ಕೊಂಡು ಮಹಾದೇವಿ ಆನಂದ ಭರಿತಳಾಗ್ತಾಳೆ. ಆನಂದ ಭರಿತಳಾಗಿ ಅಲ್ಲಿ ಇನ್ನೇನು ಎಲ್ಲರನ್ನ ನೋಡಿದಳು. ಪರೀಕ್ಷೆ ನಡೀಬೇಕಲ್ಲ, ಯಾರಿಂದ ಬಂದಿರ್ತಕ್ಕಂಥ ಸಾಧನೆಯ ಕೊನೆ ಹಾದಿ ಇವತ್ತಕ್ಕೆ ಮಹಾದೇವಿದು. ಎಂಥ ಪರೀಕ್ಷೆ ನೋಡ್ರಿ, ಬಹಳ ಬಹಳ ಕೆಟ್ಟ ಕಾಡ್ರೆ ಪ್ರಭುದೇವರು. ಎಂಥ ಪರೀಕ್ಷೆ! ಆರಂಭದಲ್ಲಿ ಹೇಳಿದ್ರು, ನಾಮ ರೂಪ ಕ್ರಿಯೆಗಳನ್ನು ಮೀರಿ ಬಂದರೆ ಮಾತ್ರ ನನ್ನ ಸೇರಬಹುದು, ಇಲ್ಲವಾದ್ರೆ ಇಲ್ಲ ಅಂತ ಹೇಳಿದ್ರು. ಮಹಾದೇವರು ನೋಡಿದ್ರು, ಎಲ್ಲರೂ ನೋಡಿದ್ರು. ಮಹಾದೇವಿ ನೋಡಿದ್ರು ಪ್ರಭುದೇವರನ್ನ. ಶಟಸ್ಥಲಗಳ ಮೇಲೆ ಕೂತಿರ್ತಕ್ಕಂಥ ಪ್ರಭುದೇವರು ಎಲ್ಲರಿಗಿಂತ ಎತ್ತರವಾಗಿರ್ತಕ್ಕಂಥ ಸ್ಥಾನದಲ್ಲಿ ನೋಡಿದ್ರು. ಪ್ರಭುವೇ ಶರಣು ಅಂತಂದ್ರು. ಪ್ರಭುದೇವರು ಶರಣಲ್ಲಿ ಹೊಳೆ. ಯಾಕೆ? ಈಕೆಯ ಗರ್ವ ಮುರಿಬೇಕಾಗಿತ್ತು, ಇವಳ ಪರೀಕ್ಷೆ ಮಾಡಬೇಕಾಗಿತ್ತು.
ನೇರವಾಗಿ ಗಂಗಣ್ಣ ನೋಡ್ತಾರೆ. ಏನಂತ? ಉದಮದದ ಯೌವನದ ಸತಿ, ಉದಮದದ ಯೌವನ ಸತಿ ಎತ್ತಲಿಂದ ಬಂದೆಯವ. ಸತಿ ಎಂದರೆ ನಮ್ಮ ಶರಣರು ಮುನಿವರು. ಇಂಥ ಸಂದರ್ಭದಲ್ಲಿ ನೀನು ಬತ್ತಲೆಯಾಗಿ ಎತ್ತಲಿಂದ ಬಂದೆಯವ. ಪತಿಯ ಕುರು ಹೇಳಿದರೆ ಕುಳಿದು, ಇಲ್ಲವಾದರೆ ತೊಲಗು ತಾಯಿ ಅಂದ್ಬಿಟ್ರು. ನಮಗಲೇ ಎಲ್ಲ ಶರಣರು ಗಾಬರಿ. ಏನಿದು? ಒಬ್ಬರೊಬ್ಬರು ಮುಖ ನೋಡ್ಲಿಕ್ಕತ್ತಿದ್ರು. ಮಾಚಿದೇವ, ಹಡಪದಪ್ಪನ, ಏನಿದು? ಹೆಣ್ಣು ಮಗಳು ಎಲ್ಲಿಂದಲೋ ಬಂದಿದ್ದಾಳೆ, ಏನೋ ಮಾಡ್ಲಿಕ್ಕೆ ಬಂದಿದ್ದಾಳೆ, ಏನೋ ಕಾಣ್ಲಿಕ್ಕೆ ಬಂದಿದ್ದಾಳೆ, ಆತ್ಮಕಲ್ಯಾಣಕ್ಕೆ ಮಾಡಿದ್ದಾಳೆ. ಪ್ರಭುದೇವರು ಗುರುಗಳು ಇಂಥ ಜಂಗಮರ ಸ್ವರೂಪದಲ್ಲಿರ್ತಕ್ಕಂಥ ಸಾಕ್ಷಾತ್ ಶಿವನೇ ವರ್ತನೆ ಕಠೋರವಾಗಿದೆಯಲ್ಲ ಪ್ರಭುಗಳದು. ಏನಿದು ವಿಚಾರ ಅಂತಂದ್ರು. ಪತಿಯ ಗುರು ಹೇಳು. ಮಹಾದೇವಕ್ಕಂತಾಳೆ, ಕೇಡಿಲ್ಲದ ಸಾವಿಲ್ಲದ ರೂಹು ಇಲ್ಲದ ಚಲುವಾಂಗಾನೊಲಿದೆ ಚನ್ನ ಮಲ್ಲಿಕಾರ್ಜುನನೆನ್ನ ಪತಿಯಯ್ಯ, ಚನ್ನ ಮಲ್ಲಿಕಾರ್ಜುನೆನ್ನ ಪತಿಯಯ್ಯ. ಸ್ವಾಮಿ, ನನ್ನ ಪತಿ ಯಾರು ಅಲ್ಲ, ಅವನಿಗೆ ಚಲವು ಇಲ್ಲ, ರೂಪವೂ ಇಲ್ಲ, ಯಾವುದೇ ವಿಧವಾಗಿರ್ತಕ್ಕಂಥ ಸ್ಥಾನಮಾನಗಳಿಲ್ಲ. ಅಂಥವ ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನನೇ ಪತಿ ಅಂದ್ಬಿಟ್ಲು. ಪ್ರಭುದೇವರಂತಾನೆ, ಏನೇ ಮಹಾದೇವಿ, ಚನ್ನ ಮಲ್ಲಿಕಾರ್ಜುನ ಪತಿ ಅಂತ ಹೇಳ್ತಾ ಇದ್ದೀಯಾ, ರೂಹು ಇಲ್ಲ, ಚಲುವಿಲ್ಲ, ಅವನಿಗೆ ಸೀಮೆ ಇಲ್ಲ, ನಿಸೀಮ ಅಂತ ಹೇಳ್ತಾ ಇದೀಯಾ. ಅಷ್ಟು ವಿಶಾಲವಾಗಿರ್ತಕ್ಕಂಥ ಗಂಡನನ್ನ ಮದುವೆ ಹಾಗೆ ಮಾಡಿಕೊಂಡೆ. ನೋಡು, ಎಲ್ಲಾ ಶರಣರು ಬೆಚ್ಚಿ ಬಿದ್ರು. ಅಷ್ಟು ವಿಶಾಲವಾಗಿರ್ತಕ್ಕಂಥ ಜಗದಗಲ ಮುಗಿಲಗಲಂತ ಬಸವಣ್ಣ ಹೇಳಿದ್ದಾನೆ. ಹೌದೇನೋ ಬಸವ? ಹೌದು ತಂದೆ. ಅಂಥ ಜಗದಗಲ ಮುಗಿಲಗಿರ್ತಕ್ಕಂಥ ನೀನು, ಮೂರು ಮಲೆ ಶರೀರವಿರ್ತಕ್ಕಂಥ ಹೆಣ್ಣು ಮಹಾದೇವಿ, ಹೇಗೆ ಮಾಡಿಕೊಂಡೆ ಗಂಡನನ್ನ ಹೇಳು. ಹೇಳ್ತಾಳೆ ಮಹಾದೇವಿ, ಸ್ವಾಮಿ, ಜಗದಗಲ ಮುಗಿಲಾಗಲ್ಲ, ಕೊನೆಯದಾಗಿ ಏನು ಹೇಳಿದ್ದಾರೆ? ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ ಅಂತ ಹೇಳಿದ್ದಾರೆ. ಸ್ವಾಮಿ, ನಾನು ಹಾಗೆ ನನ್ನಷ್ಟಕ್ಕೆ ನಾನು ಅಂದಿಲ್ಲ. ನಾನು ಎಲ್ಲರೂ ಸೇರಿ ಮದುವೆ ಮಾಡಿದ್ದಾರೆ. ಅದಾರು ಮದುವೆ ಮಾಡಿದರು? ಯಾರು ನಿನ್ನ ಮದುವೆ ಮಾಡಿದವರು? ಗುರುವೇ ತೊತ್ತಿಗನಾದ, ಲಿಂಗವೇ ಪತಿಯಾಯಿತು. ಮಾಡಬಾರದಂತ, ಇರಬಾರದಂತ, ಕೇಳಬಾರದಂತ ಎಷ್ಟೋ ಬೆಲೆ ಬಾಳುವಂತಹ ವಸ್ತುಗಳನ್ನು ಸೇರಿಸಿ, ಅಂತಹ ವಸ್ತುಗಳನ್ನು ಕೊಡಿಸಿ, ಹಂದರವನ್ನು ಹಾಕಿ ಎಲ್ಲ ಶರಣರ ಅಂಗಳದಲ್ಲೇ ನನ್ನ ಮದುವೆಯಾಗಿದೆ ಸ್ವಾಮಿ. ಗುರುಗಳು ಹೇಳಿದ್ದಾರೆ ಲಿಂಗವೇ ಪತಿ ಎಂದು. ಅದೇ ಮಾತು ನಿಶ್ಚಯವಾಗಿ ಹಿಡ್ಕೊಂಡು ಬಂದಿದ್ದೇನೆ ಸ್ವಾಮಿ. ಅದಕ್ಕಾಗಿ ಬಂದಿದ್ದೇನೆ ಇಲ್ಲಿಗೆ. ಇಲ್ಲಿಗೇಕೆ ಬಂದೆ? ನಿಮ್ಮ ಶರಣರ ದರ್ಶನಕ್ಕಾಗಿ, ನಿಮ್ಮ ದರ್ಶನಕ್ಕಾಗಿ, ನಿಮಗೆ ಶರಣಾಗತನಾಗಲಿಕ್ಕೆ. ಓಹೋ, ನಾನೇನು ಹೇಳಿದೆ? ಇಲ್ಲಿ ಕಲ್ಯಾಣಕ್ಕೆ ಬರಬೇಕಾದ್ರೆ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು. ಅಂಥವರು ಬರಬೇಕು. ಅಂತರಂಗ ಶುದ್ಧವಾಗಿದೆಯೇ? ಬಹಿರಂಗ ಶುದ್ಧವಾಗಿದೆಯೇ? ಹೌದು ಸ್ವಾಮಿ, ಶುದ್ಧವಾಗಿದೆ. ಬಹಿರಂಗ ಶುದ್ಧವಾಗಿದೆ. ಏನು? ಅಂತರಂಗ ಶುದ್ಧಿಯಾದ ಬಳಿಕ ಮೇಲೆ ಈ ಮರೆಮಾಚುವ ಕೂದಲೇಕೆ? ನೋಡು, ಎದಕ್ಕೆ ಬಂದಾಳ? ಏನು ಕೇಳ್ತಾರ? ಎಲ್ಲರಿಗೂ ಬೆಚ್ಚಿ ಬಿದ್ದಿದ್ರು. ನೀನು ಒಂದು ಹೆಣ್ಣಾಗಿ ಅಂತರಂಗ ಪವಿತ್ರವಾದರೆ ಈ ಹೊರಗಡೆ ಇರ್ತಕ್ಕಂಥ ಕೂದಲ ಮರೆಯೇಕೆ? ಅಂದರೆ ನಿನ್ನ ಕೂದಲು ಮರೆ ಹೇಳ್ತದೆ ಅಂತರಂಗದಲ್ಲಿ ನಾಚಿಕೆ ಇದೆ. ಆ ನಾಚಿಕೆಯ ಲಕ್ಷಣ ತೋರಿಸ್ತದೆ ಮೇಲಿನಗೆ ಈ ಒಂದು ಕೇಶರಾಶಿ. ಮಹಾದೇವಿ ಹೇಳ್ತಾಳೆ, ಅಂದಲಿಲ್ಲ ಅಳಕಲಿಲ್ಲ. ಮಹಾದೇವಿ ಹೇಳ್ತಾಳೆ, ಸ್ವಾಮಿ, ಕಾಯ ಕರ್ರನೆ ಕಂಡಿದರೇನು, ಮಿರ್ರನೆ ಮಿಂಚಿದರೇನು? ಪರಮಾತ್ಮನ ಒಲಿದ ಕಾಯ. ಪರಮಾತ್ಮನ ಒಲಿದ ಕಾಯ. ಹೌದು, ಪರಮಾತ್ಮ ಒಲಿದ ಅಂತ ನೀ ಹೇಳ್ತಾ ಇದೆಯೋ ಪರಮಾತ್ಮ ಹೇಳ್ತಾ ಇದ್ದಾನೋ? ಹೇಳು. ನೀನು ಒಲಿದೆ ಅಂತ ಹೇಳ್ತೀಯ, ನಂಬೋದು ಹೇಗೆ? ಸ್ವಾಮಿ, ಒಳಗಡೆ ಹಣ್ಣಾಗಿದೆ. ಒಳಗಡೆ ಹಣ್ಣಾದ ಮೇಲೆ ಹೊರಗಿನ ಸಿಪ್ಪೆ ಒಂದು ಕಳಾನೇ ಬೇರೆ ಆಗ್ತದೆ. ಅದು ಕಳಾನೇ ಬೇರೆ ಆಗ್ತದೆ ಸ್ವಾಮಿ. ಅದು ಹೇಗೆ? ನಾನು ಹೇಳ್ತೇನೆ, ನನ್ನ ಮಾತನ್ನು ಕೇಳು. ಏನು? ಈಗ ಮೇಲೆಗಡೆಯಿಂದ ಏನಾದ್ರೂ ಪೆಟ್ಟು ಹತ್ತಿದ್ರೆ ಒಳಗಿನ ರುಚಿ ಕಳಿಸಿ ಹೋಗುತ್ತೆ, ಒಳಗಿನ ರುಚಿ ವಿಷವಾಗುತ್ತೆ ಅಥವಾ ಹುಳಿ ಆಗುತ್ತೆ. ಇದಕ್ಕೆ ಉತ್ತರ ಏನು ಕೊಡ್ತೀಯ? ಎಷ್ಟು ಕಾಡಾಟ್ರಿ, ಅದ್ಭುತ. ಮಹಾದೇವ ಅಂತಾಳೆ, ಸ್ವಾಮಿ, ಕಾಡಿದಿರಿ ನನ್ನನ್ನು, ಕಾಡಿದಿರಿ. ಚನ್ನ ಮಲ್ಲಿಕಾರ್ಜುನ ಒಲಿದಿರ್ತಕ್ಕಂಥ ಈ ಕಾಯ ದಯಮಾಡಿ ಕಾಡಿದಿರಿ ನನ್ನ ಅಂತಕ್ಕಂಥ ಮಹಾದೇವಿ ಮಾತು ಹೇಳಿದಾಗ ಅವರಂತಾರೆ, ಹಾಗಾದರೆ ಈ ದೇಹದ ಮರೆಯನ್ನು ಬಿಡ್ತೀಯಾ? ಈ ರೋಮಗ ಕೇಶರಾಶಿಯನ್ನು ತೆಗಿತೀಯಾ? ಸ್ವಾಮಿ, ನಾನು ಯಾಕೆ ಕೇಶರಾಶಿಯನ್ನು ಹಾಕಿದ್ದೇನೆ ಹೇಳಿ ನೋಡೋಣ.
ಯಾಕೆ ಹಾಕಿದ್ದೇನೆ? ಇಲ್ಲಿ ಎಲ್ಲರೂ ಅನುಭಾವಿಗಳು, ಇಲ್ಲಿ ಎಲ್ಲರೂ ಶರಣರು, ಇಲ್ಲಿ ಎಲ್ಲರೂ ಅನುಭಾವಿಗಳು. ಅಷ್ಟೇ ಅಲ್ಲ, ಮಹಾನ್ ಮಹಾನ್ ಧೀರರು, ಶೂರರು, ಸಂತರು ಎಲ್ಲರೂ ಸೇರಿದ್ರು. ಇಲ್ಲಿ ಮಹಾತಾಯಿಯರು, ಇಲ್ಲಿ ಎಲ್ಲರೂ ಮರ್ಯಾದೆ ಉಳ್ಳಂಥವ್ರು. ಒಳಗಡೆ ಜ್ಞಾನವಾಗಿದೆ, ಆದರೂ ಕೂಡ ಒಳಗಡೆ ಜ್ಞಾನ ಆಗಿದೆ ಅಂತ ತಿಳ್ಕೊಂಡು ನಾನು ಏನಾದರೂ ಮಾಡಿದರೆ, ಈ ಸಭೆಯಲ್ಲಿ ಒಂದು ಮಾತು ಬಂದಿತ್ತು. ನನ್ನ ಈ ಒಂದು ಕೇಶರಾಶಿ ಹಾಕಲಿಕ್ಕೆ ಕಾರಣ ಏನಂದ್ರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣರ ಮನಸ್ಸು, ನಿಮ್ಮ ಶರಣರ ಮನಸ್ಸು ನೊಂದೀತು ಅಂತ ತಿಳ್ಕೊಂಡು ನನ್ನ ಕೇಶರಾಶಿ ಮರೆ ಮಾಡಿಕೊಂಡು ಬಂದಿದ್ದೇನೆ ಸ್ವಾಮಿ, ದಯಮಾಡಿ ಒಪ್ಪಿಕೊಳ್ಳಿ ಅಂತ ಮಹಾದೇವಿ ಅಂದ್ಲು. ಆಹಾ, ಎಂಥ ಮಾತು ಅಂದ್ರು. ಎಷ್ಟು ಅಭಿಮಾನದ ನೋಡ್ರಿ ಶರೀರ. ನಾವು ಬೇಕಾದಂಗೆ ಇವತ್ತು ಶಾಸ್ತ್ರ ಪಂಡಿತರ ಆಗಿ ಒಂದ್ರು ಕೂಡ ಹೊರಗಡೆ ಲಾಂಛನ ಬೇಕು. ನಾವು ಒಳಗೆ ಬೇಕಾದಂತ ಜಂಗಮರಾಗಿ ಅಂದ್ರೂ ಕೂಡ ಹೊರಗೆ ಲಾಂಛನ ಬೇಕು. ಯಾಕೆ? ಜಗತ್ತಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಜಗತ್ತಿನ ಜನರಿಗೆ ಆಚಾರಕ್ಕೆ ಬೇಕು. ಒಂದು ಕಾಲದಲ್ಲಿ ಸಿದ್ಧಾರೂಢ ಮಹಾಸ್ವಾಮಿಗಳು ಯಾವಾಗ ಮೊದಲು ಲಿಂಗ ತೊಟ್ಟಿದ್ರು, ಗುರುಗಳಿಂದ ಯಾವಾಗ ಜ್ಞಾನೋಪದೇಶವಾಯಿತು, ಈ ಲಿಂಗದ ಸಂಘವೇ ಬೇಡ ಅಂತ ಗುರುಗಳ ಪಾದಕ್ಕೆ ಇಟ್ಟಾಗ ಗುರುಗಳು ಹೇಳಿದ್ರು, ಸಿದ್ಧ ಈ ಲಿಂಗವನ್ನು ತೆಗಿಬೇಡ, ತೆಗೆದ್ರೆ ನಾಳೆ ನಿನಗೆ ಕಂಟಕ ಬರ್ತದೆ, ನಾಳೆ ನಿನಗೆ ತೊಂದರೆ ಆಗ್ತದೆ, ನಿನಗೆ ಕಷ್ಟ ಆಗ್ತದೆ, ತೆಗಿಬೇಡ ಅಂತ ಹೇಳಿದ್ರು ಗುರುಗಳು. ಹೇಳಿದ್ರು ಕೇಳಿಲ್ಲ, ಸಿದ್ಧಾರೂಢಪ್ಪ ಅವರು ಲಿಂಗ ಪಾದಕ್ಕೆ ಇಟ್ಟು ಬಿಟ್ರು. ಅದರ ಪರಿಣಾಮ ಏನಾಯ್ತು? ಕೆಲವು ಕುಹಕಿಗಳು, ಕೆಲವು ಲಿಂಗಾಂಗಿಗಳು, ಕೆಲವು ಆಚಾರಿಗಳು, ಕೆಲವು ದುರ್ವಿಚಾರಿಗಳು, ದುರ್ಮತಿಗಳು, ಕುಹಕ ಬುದ್ಧಿ ಉಳಿದಿರ್ತಕ್ಕಂತಹ ಒಂದಿಷ್ಟು ಜನಗಳು ಇವರು ಮಾಡುವಂತ ಆಚಾರಕ್ಕೆ ವಿರುದ್ಧ ಬರ್ಲಿಕ್ಕತ್ತಿದ್ರು. ಯಾಕೆ? ಸಿದ್ಧಾರೂಢಪ್ಪ ಅವರು ಲೀಲಾ ಪುರುಷರು, ಧನ್ವಂತರಿ ಸ್ವರೂಪರು. ಅಷ್ಟೇ ಅಲ್ಲ, ಸಕಲ ಜೀವರು ಒಂದು ಅಂತಕ್ಕಂಥ ಭಾವನೆ ಇಟ್ಟುಕೊಂಡಿರ್ತಕ್ಕಂಥವ್ರು, ಅಭೇದ ಸ್ವರೂಪರಾಗಿರ್ತಕ್ಕಂಥವ್ರು, ಜ್ಞಾನ ಉಳ್ಳಂಥವ್ರು. ಎಲ್ಲರೂ ಇವರಿಗೆ ಮರ್ಯಾದೆ ಕೊಡ್ಲಿಕ್ಕೆ ಹತ್ತಿದ್ರು. ಸಂಚಾರದಲ್ಲಿ ಹುಬ್ಬಳ್ಳಿ ಗ್ರಾಮದಲ್ಲಿ ಕೆಲವು ಜನರಿಗೆ ಹೊಟ್ಟೆ ಕಿಚ್ಚು ಬಂತು. ಏನು? ಶುದ್ಧ ಯಾವ್ರವ ಗೊತ್ತಿಲ್ಲ, ಊರು ಬಿಟ್ಟು ಬಂದಾನ, ನಮ್ಮ ಮುಂದೆ ನಾವಿಂತ ಒಂದು ಆಚಾರ ಉಳ್ಳಂತ ಗುರುಗಳಿದ್ರು ಕೂಡ ನಮ್ಮ ಮುಂದೆ ಅವನೇ ಹೆಚ್ಚಿಗೆ ಪೂಜೆ ಆಗ್ತದಲ್ಲ, ಕಾಳಮ್ಮನ ತೇರಿದ್ರು ಅವನೇ ಕರ್ಕೊಂಡು ಹೋಗ್ತಾರಲ್ಲ, ಊರೊಳಗೆ ಏನೇ ಕಾರ್ಯಕ್ರಮ ಆದ್ರೂ ಅವನೇ ಕರ್ಕೊಂಡು ಹೋಗ್ತಾರಲ್ಲ, ಲಿಂಗವಿಲ್ಲದ ಭವಿ ಅವನು ಊರಾಗಿರಬಾರ್ದಂತ ಎಷ್ಟೋ ಮಂದಿ ಕದ ಹಾಕಿ ಕೌದಿ ಹಾಕಿ ಬಡದು ಕೌದಿ ಮಠದೊಳಗ ಸಿದ್ಧಾರೂಢಪ್ಪನು ಬಡದವ್ರು ಯಾರು? ಕುಹಕಿಗಳೇ. ಕೆಲವು ಜನ ಕರ್ಕೊಂಡು ಹೋದ ಊಟಕ್ಕೆ ಬಾಯಪ್ಪ, ಬಹಳ ಪ್ರಸಾದ ಮಾಡೇವಿ, ಪ್ರೀತಿಯಿಂದ ಮಾಡೇವಿ, ಬಾಯಪ್ಪ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ವಿಷ ಹಾಕಿದವರು ಉಂಟು ಸಿದ್ಧಾರೂಢರಿಗೆ. ಯಾತಕ್ಕಾಗಿ? ಈ ಒಂದು ಲಿಂಗವಿಲ್ಲದ ಕಾರಣಕ್ಕಾಗಿ ಆಚಾರ್ಯಗಳು ಭೈವಿ ಅಂತ ಹೆಸರಿಟ್ಟು ಅಂತ ಕೆಲಸ ಮಾಡಿದ್ರು. ನೇರವಾಗಿ ಅವರೇ ಹೋದ ಶಾಪ ಕೊಡ್ತಾರೆ, ನೇರವಾಗಿ ಅವರೇ ಹೋದ ಏನಾದರೂ ಅಂದಾರೆ ಅಂತ ತಿಳ್ಕೊಂಡು ಮೋಸದಿಂದ ಹೆಣ್ಣು ಮಕ್ಕಳನ್ನ, ಮೋಸದಿಂದ ದುರ್ಬುದ್ಧಿಯವರನ್ನ, ಮನಸ್ಸು ದೌರ್ಬಲ್ಯ ಇರ್ತಕ್ಕಂಥ ಯುವಕರನ್ನ, ಯುವತಿಯರನ್ನ, ಮುದುಕಿಯರನ್ನ ಕಳಿಸ್ತಿದ್ರು. ಎದಕ್ಕೆ? ಸಿದ್ಧಾರೂಢಪ್ಪನ ಕೊಂದು ಬರಬೇಕು. ಯಾಕೆ? ಎಲ್ಲರೂ ಅವನೇ ಪೂಜಿಸ್ತಾರೆ, ನಮಗಿಂತಲೇ ದೊಡ್ಡವೇನು? ಇಂಥ ಬುದ್ಧಿ ಬಂತು. ಎದಕ್ಕೆ? ಅದೇ ಒಂದು ಲಿಂಗ ಇದ್ದಿತ್ತಂದ್ರೆ ಏನೂ ಆಗ್ತಿದ್ದಿಲ್ಲ. ಅದಕ್ಕಾಗಿ ಇಲ್ಲಿ ಬಾಹ್ಯಕ್ಕೂ ನಾವು ಅನುಕೂಲ ಕೊಡಬೇಕು, ಅಂತರಂಗಕ್ಕೂ ಅನುಕೂಲ ಕೊಡಬೇಕು. ರೊಕ್ಕ ನಡಿಬೇಕಾರ ಚಿತ್ತ ನಡೀತಿದ್ರು, ದಬ್ಬ ನಡೀತು ರೊಕ್ಕ. ನಾ ಅಂತೀನಿ, ರೊಕ್ಕ ನಡಿಬೇಕಾದ್ರೆ ಚಿಷ್ಟ ಅಷ್ಟೇ ದಬ್ಬ ಎಲ್ಲ ಕೆತ್ತಿ ಬಿಡೋದು, ಅದನ್ನು ನಡಿತೈತಿ. ರೊಕ್ಕದಲ್ಲಿ ಮೊರಗಿಲ್ಲ ಯಾವ ಇಲ್ಲೇ ಮಾತಾಡಕ್ ಲಕ್ಷಿಲ್ದಾವ್ ನೋಡಿ, ರೊಕ್ಕ ನಗುತ್ತಾವ ಹಂಗ ಸುಮ್ಮನೆ ವರ್ಷ ಮನಕಾಲಿಗೆ ಈಕೆ ನೀನವ ಮುಂದಿನಕ್ಕೆ ನೀನು ಅರ್ಥ ಹೇಳ್ತಾಳೆ. ರೊಕ್ಕ ದಬ್ಬ ನಡಿಬೇಕಾಗಿತ್ತು ಅಂದ್ರೆ ಚಿತ್ತ ಕೆತ್ತತಿ ನಾವು ನಡೀತದೇನು? ಚಿತ್ತ ಕೆತ್ತಿದ್ರೆ ದಬ್ಬ ನಡೆಯಂಗಿಲ್ಲ, ದಬ್ಬ ಕೆತ್ತಿದ್ರೆ ಚಿತ್ತ ನಡೆಯಂಗಿಲ್ಲ. ಎರಡೂ ಬೇಕು. ಹಂಗೆ ಅಂತರಂಗ ಬಹಿರಂಗ ಶುದ್ಧ ಇರ್ಲಿಲ್ಲ ಅಂದ್ರೆ ಏನು ವ್ಯರ್ಥ ಅಂತ ಹೇಳ್ತಾರೆ. ಮಹಾದೇವಿ ಯಾಕಂತಾರೆ, ನೀನು ಇಷ್ಟೆಲ್ಲ ಮಾಡಿದೆ ಅಂದಮೇಲೆ, ಈ ಕೂದಲ ಮರೆ ಮಾಚಿ ಅಂದ ಮೇಲೆ ಇನ್ನೂ ನಿನಗೆ ಒಳಗಡೆ ಇದೆ ನಾನೊಂದು ಹೆಣ್ಣು, ಇನ್ನೂ ನಿನಗೆ ಒಳಗಡೆ ಇದೆ ನಾನು ಶರಣಳು ಅಂತಕ್ಕಂಥದ್ದು. ತೆಗೆ ಹಾಗಾದ್ರೆ ಕೂದಲನಂತಾನೆ, ಕೇಶರಾಶಿ ತೆಗೆ ಅಂತಾನೆ. ತೆಗಿಬಹುದಿತ್ತ ಸ್ವಾಮಿ, ತೆಗಿಬಹುದಿತ್ತು. ನಿಮ್ಮೆಲ್ಲಾ ಶರಣರ ಮನಸ್ಸು ಕಾಮೋಭಾವದಿಂದ ಏನಾದರೂ ಮನ್ಮತ ವಿಕಾರ ಬಂದ್ರೆ ಇಡೀ ಅನುಭವ ಮಂಟಪದಲ್ಲಿ ಕಿತ್ತು ಹೋಗ್ತದೆ. ಅನುಭವ ಮಂಟಪ ಒಡೆದು ಇದು ಬಹಳಷ್ಟು ಸಮಸ್ಯೆ ಒಳಗಾಗ್ತದೆ. ಸ್ವಾಮಿ ಕಾಡಬೇಡಿ, ದಯಮಾಡಿ ನನ್ನ ಕಾಡಬೇಡಿ ಸ್ವಾಮಿ ಅಂತ ಕೇಳ್ಕೊಳ್ತೇವೆ ಮಹಾದೇವಿ. ಅವಾಗ ಅಂತಾನೆ, ಹಾಗಾದ್ರೆ ದೇವನ ಒಲಿದಿದ್ದೆ ಕರೆಯಾದ್ರೆ ನಾನು ನಂಬೋದು ಹೇಗೆ? ಮಹಾದೇವಿ ಅಕ್ಕಂತಾಳೆ, ಸ್ವಾಮಿ ನನ್ನ ಬಾಯಿ ಹೇಳ್ತದೆ, ಚನ್ನಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ
ಎಂದೂ ಯಾರಿಗೂ ಕೈದೇ ಸಿಗದೆ ಇರ್ತಕ್ಕಂಥ ಗಂಡ, ಕೈ ಬಿಟ್ಟು ಹೋಗದೇ ಇರ್ತಕ್ಕಂಥ ಗಂಡ, ಅವನೊಬ್ಬನೇ ನನ್ನ ಗಂಡ. ಉಳಿದವರೆಲ್ಲ ಗಂಡಗಳು ಕೆಲವು ದಿವಸಗಳವರೆಗೆ ನಿಂತು ರಂಡಿತನ ತರ್ತಾರೆ. ಅಂತ ಗಂಡಗಳನ್ನು ಬೇಡ ಅಂತ ಅಂದೇ ನಮ್ಮ ಗುರುಗಳು ನಿರ್ಧಾರ ಮಾಡಿಸಿಬಿಟ್ಟಿದ್ದಾರೆ. ನಾನು ಅಂದೇ ನಿಶ್ಚಯ ಮಾಡಿದ್ದೇನೆ, ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡ ಅಂತ. ಒಪ್ಪದು ನಮ್ಮ ಗುಹೇಶ್ವರ ಲಿಂಗ ಒಪ್ಪದು. ಈ ಶರಣರ ಮಧ್ಯದಲ್ಲಿ ನೀನು ಆ ಪರಮಾತ್ಮನ ಒಲಿಸಿಕೊಂಡಿದ್ದಕ್ಕೆ ಗುರುತ ಏನು ಸ್ವಾಮಿ? ಇನ್ನೇನು ಬೇಕು? ಸೀರೆಯನ್ನೇ ಕಳಿಸಿದ್ದೇನೆ, ಒಳಗೆ ಕಾಮ ಕ್ರೋಧಾದಿಗಳನ್ನೆಲ್ಲ ತೊರೆದು ಬಂದಿದ್ದೇನೆ. ಕಾಮ ಕ್ರೋಧಾದಿಗಳನ್ನು ತೊರೆದಿದ್ದೀಯಾ? ಹೌದು, ಕಾಮ ಕ್ರೋಧಾದಿಗಳನ್ನು ತೊರೆದಿದ್ದೆ. ಕರೆ ಆದ್ರೆ ನಿನ್ನ ಮದುವೆ ಆಗಿತ್ತು ಇಲ್ಲ? ಮೊದಲು ಕೇಳ್ತಾರೆ ಪ್ರಭುದೇವರು, ನಿನ್ನ ಮದುವೆ ಮೊದಲಾಗಿತ್ತು ಇಲ್ಲ? ಇಲ್ಲ ಸ್ವಾಮಿ, ಸುಳ್ಳು ಹೇಳಬೇಡ. ಕೌಶಿಕನ ಜೊತೆ ಮದುವೆ ಆಗಿತ್ತಿಲ್ಲ ನಿಂದು ಕೇಳಿದ. ಯಾಕೆ? ಇವಳೆಲ್ಲ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿತ್ತು ಅವನಿಗೆ ಮೊದಲೇ. ಯಾಕೆ? ಅದಕ್ಕಾಗಿ ಬಂದಿರತಕ್ಕಂಥ ಅವತಾರ ಇವರಿಗೆ ಆಗಿರ್ತಕ್ಕಂಥ ಅವತಾರ ಅವ್ರದ್ದು, ಅವರಿಗೆ ಆಗಿರ್ತಕ್ಕಂಥ ಅವತಾರ ಇವ್ರದ್ದು. ಪ್ರಭುದೇವರು ಕೇಳ್ತಾರೆ, ನೀನು ಕೌಶಿಕನ ಮದುವೆ ಬೇಡ ಅಂತ ತಿರಸ್ಕರಿಸಿ ಬಂದಿ ಇಲ್ಲ? ತಿರಸ್ಕರಿಸಿ ಬಂದವಳು ಇಲ್ಲಿ ಬಂದು ಈ ನಟನೆ ಮಾಡ್ತಾ ಇದ್ದೀಯೇನು? ಸ್ವಾಮಿ, ಕೌಶಿಕನ ಭಾವ ಬೇರೆ. ಅಂದೇ ನಾನು ಹೇಳಿದ್ದೇನೆ ನನ್ನ ಮನಸ್ಸಿಗೆ ಏನಂತ, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮೋಹವೇ ನಿಲ್ಲು, ಎಲ್ಲಾ ಅರಿಷಡ್ ವರ್ಗಗಳನ್ನ ನಿಲ್ಲಿಸಿ ಅಂತರಂಗ ಪರಿಪಕ್ವವಾಗಿ ನಿಮ್ಮ ಹತ್ತಿರ ಬಂದಿದ್ದೇನೆ ಗುರುಗಳೇ. ಹಾಗೆ ಕಾಡಬೇಡಿ ಗುರುಗಳೇ ಅಂತ ಮಹಾದೇವಿ ನಮಸ್ಕಾರವನ್ನು ಮಾಡ್ತಾಳೆ ಗುರುಗಳಿಗೆ. ಒಪ್ಪದು ನಮ್ಮ ಗುಹೇಶ್ವರಲಿಂಗ. ನೋಡಿ ಶರಣರೇ, ಇಂಥ ಅಬಲೆಯರು, ಇಂಥ ಮಹಾದೇವಿ ಅಂತ ಹೆಣ್ಣು ಮಕ್ಕಳು ಇಲ್ಲಿ ಬಂದು ಎಷ್ಟು ಅಸಹ್ಯವಾಗಿರ್ತಕ್ಕಂಥ ಘಟನೆ ಮಾಡ್ತಾರೆ. ಇದು ಅನುಭವ ಮಂಟಪ ಎಂಬುದು ಪ್ರಜ್ಞೆ ಇವಳಿಗಿಲ್ಲ, ಬತ್ತಲಿಯಾಗಿ ಬಂದಿದ್ದಾಳೆ. ನಿಮಗೆ ಹೇಗೆ ಅನಿಸ್ತಾದ್ರು? ಯಾರೂ ಮಾತಾಡಬಲ್ಲರು. ಯಾಕೆ? ಪ್ರಭುಗಳು ಗಂಭೀರವಾಗಿದ್ದಾರೆ. ಶಟಸ್ಥಲಗಳ ಮೇಲೆ ಕೂತ್ಕೊಂಡು, ಕೆಳಗಡೆ ಕೂತಿಲ್ಲ ಮೇಲ್ಗಡೆ ಕೂತ್ಕೊಂಡಿದ್ದಾರೆ ಪ್ರಭುಗಳು ಗಂಭೀರವಾಗಿ. ಸುಮ್ಮನೆ ಅಲ್ಲ, ಶಟಸ್ಥಲ ಇರುವುದಂದ್ರೆ ಒಬ್ಬರಿಗಲ್ಲ. ಇಲ್ಲಿ ಕುಂತೇನಿ, ನೀವೆಲ್ಲರೂ ಕುಂದ್ರಬೇಕು ನೋಡ್ರಿ. ಇಲ್ಲಿ ನೀ ಇಳಿಪ ತೆಳಗೆ, ನಾವು ಕುಂದ್ರ ಚಿಕ್ಕಟ್ಟಿತ್ತು ಲೈಟ್ ಕಳೆದಿಂದ, ಲೈಟ್ ಕಳೆದ ಕುಂದ್ರಬಹುದು. ಈ ಲೈಟ್ ಇದ್ದಾಗ, ಮೈಕ್ ಇದ್ದಾಗ, ಇವೆಲ್ಲ ಇದ್ದಾಗ ಇಟ್ಟು ಕುಂದ್ರಬೇಕು ನೋಡೋನು, ಬರುವುದಿಲ್ಲ. ಅಲ್ಲಿ ಏನೋ ಹೇಳ್ಬೇಕಂತ ಇಲ್ಲಿ ಬಂದಿರ್ತೇವೆ, ಇಲ್ಲಿ ಬಂದ್ರೆ ಅದು ಬರುವುದಿಲ್ಲ. ಈ ವೇದಿಕೆನೇ ಬೇರೆ, ಈ ಸಭೆಗೂ ಈ ವೇದಿಕೆಗೂ ಸಂಬಂಧ ಇದೆ. ಇಲ್ಲಿ ಏನು ಹೋಗ್ತದೆ ಹೇಳಕ್ ಬರೋದಿಲ್ಲ. ಅರ್ಥಾತ್ ನಾವು ಊರಿಗೆ ಹೋಗುವಾಗ ಬೈಕ್ ಮೇಲೆ ಹೊಂಟಿರ್ತೀವಿ, ಎಷ್ಟು ಗಂಟೆಗೆ ಮುದೋಳ ಮುಡ್ತೇವೆ ಅಂತ ಇಲ್ಲಿ ಲೆಕ್ಕ ಹಾಕಿರ್ತೀವಿ. ಅಷ್ಟು ಗಂಟೆಗೆ ಮುದೋಳಕ್ಕೆ ಮುಟ್ಟಕ್ಕಾಗೋದಿಲ್ಲ. ಯಾಕೆ? ಹಾದಿಲಿ ಅಕಸ್ಮಾತ್ ಏನೋ ಬ್ರಿಡ್ಜ್ ಬಿತ್ತಪ್ಪ, ಮಳೆಯಾಗಿ ಲೇಟ್ ಆಗ್ತಿದ್ದಿಲ್ಲ. ಹಾದಿಲಿ ಅಕಸ್ಮಾತ್ ಕಬ್ಬಿನ ಗಾಡಿ ಬಂತು, ಲೇಟ್ ಆಗ್ತದಿಲ್ಲ. ಹಿಂಗೆ ಏನಾದರೂ ತೊಂದರೆ ಬರ್ತದೆ, ಅದು ನಮ್ಮ ಕೈ ಒಳಗಿಂದಲ್ಲ. ಇಲ್ಲಿ ಸಭೆಯಲ್ಲಿ ಮಾತನಾಡಬೇಕಾದ್ರೆ, ಸಭೆಯಲ್ಲಿ ಕೂತ್ಕೋಬೇಕಾದ್ರೆ ಅದಕ್ಕೊಂದು ಪೌರುಷ ಬೇಕು, ಅದಕ್ಕೊಂದು ಅಭ್ಯಾಸ ಬೇಕು. ಹಾಗೆ ಇಲ್ಲಿ ಮಹಾದೇವಕ್ಕ ಹೇಳ್ತಾಳೆ, ಕೌಶಿಕನ್ ನಾನು ಗೆದ್ದು ಬಂದಿದ್ದೇನೆ, ಅಲ್ಲಿ ನಿಂತಿಲ್ಲ. ಅವನ ಆಜ್ಞೆಗೆ ಒಳಗಾಗಿಲ್ಲ, ಅವನ ಅಂಶಕ್ಕೆ ಒಳಗಾಗಿಲ್ಲ, ಅವನ ಆಶೆಗೆ ಒಳಗಾಗಿಲ್ಲ. ಸ್ವಾಮಿ, ಎಷ್ಟು ಕಾಡ್ತಾ ಇದ್ದೀರಿ ನನ್ನನ್ನು, ದಯಮಾಡಿ ಒಪ್ಪಿಕೊಳ್ಳಿ ಸ್ವಾಮಿ. ಪರಮಾತ್ಮ ಒಲಿದ ಹೆಣ್ಣು ಇದು, ಮತ್ಯಾರು ಒಲಿದಿಲ್ಲ ಅಂತಾಳೆ. ಆಹಾ, ಅದ್ಭುತ ಅದ್ಭುತ ಮಹಾದೇವಿ. ನಾನು ಬಂದದ್ದು ಯಾರಿಗಾಗಿ? ಅವನಿಗಾಗಿ. ಅವನು ಒಲಿಯಬೇಕಾದ್ರೆ ಹೇಗಿರಬೇಕು ಅನ್ನೋದು ತೋರಿಸಿಕೊಡಬೇಕಾಗಿ ಬಂದಿದೆ ಸ್ವಾಮಿ. ನನ್ನ ಪರೀಕ್ಷೆ ಇನ್ನೂ ಬೇಕಾದ ಹಾಗೆ ಮಾಡು, ಇನ್ನೂ ಬೇಕಾದ ಹಾಗೆ ಪರೀಕ್ಷೆ ಮಾಡು ಅಂತಾಳೆ ಮಹಾದೇವಿ. ಹಾಗಂದಾಗ ನಿನ್ನ ಮದುವೆ ಆಗಿದೆ? ಆಗಿದೆ ಸ್ವಾಮಿ. ಹೇಗೆ? ಶರಣರ ಮಧ್ಯದಲ್ಲಿ. ಕಿನ್ನೂರಿ ಬೊಮ್ಮಯ್ಯ, ಹೇಗೆ ಅವಳು ಪರೀಕ್ಷೆ ಮಾಡಿದೇನೋ? ಮಾಡಿದ್ದೇನೆ ಸ್ವಾಮಿ. ಏನಾದರೂ ಕಿಂಚಿತ್ತಾದರೂ ಸ್ವಾಮಿ ಏನೂ ಇಲ್ಲ ಅವಳ ಹತ್ತಿರ, ಬಹಳ ಪರಿಪಕ್ವವಾಗಿದ್ದಾಳೆ ಅಂತ. ಬಸವ ಪ್ರಭುವೇ, ಹೇಗೆ? ಅಕ್ಕನ ನಿಲುವು ಕಂಡು ಧನ್ಯನೇ ಆದನಪ್ಪ ನಾನು. ಇಂಥ ಸಭೆಯಲ್ಲಿ ನಿಮ್ಮಂಥವರಿಗೆ ಹೀಗೆ ಅಕ್ಕೆ ವಚನವನ್ನು ನುಡಿತಾಳೆ ಅಂತಂದ್ರೆ, ಬಾಯಿಯಿಂದ ಹಂತಂತ ವಚನಗಳು ಹೇಳ್ತಾಳೆ ಅಂತಂದ್ರೆ ನಾನು ಧನ್ಯ ಸ್ವಾಮಿ, ಧನ್ಯ. ಈ ಅನುಭವ ಮಾಡಿದ್ದಕ್ಕೂ ಅನುಭವ ಮಂಟಪ ಮಾಡಿದ್ದಕ್ಕೂ ಸಾರ್ಥಕವಾಯಿತು ಸ್ವಾಮಿ ಅಂತ ಬಸವಣ್ಣವರು ಪ್ರಭುದೇವರಿಗೆ ಬಹಳಷ್ಟು ವಿನಯದಿಂದ ಕೇಳ್ಕೊಳ್ತಾರೆ. ಅವಳಿಗೆ ಒಪ್ಪುಕೊಳ್ಳಿ ಸ್ವಾಮಿ ಅಂತ. ಶರಣರೇ, ನಿಮ್ಮ ಅಭಿಪ್ರಾಯ? ಹೌದು ಸ್ವಾಮಿ, ಮಹಾತಾಯಿ ಕಾಯ ಮನಸ್ಸಿನಿಂದ ಶುದ್ಧ ಪರಿಶುದ್ಧಳಾಗಿ ಬಂದಿದ್ದಾಳೆ. ಅವಳಿಗೆ ಹೇಗಾದರೂ ಮಾಡಿ ಬಂದು ಅವಳಿಗೆ ಆಶ್ರಯ ಕೊಡಿ ಅಂತಂದಾಗ ಅನಂತ ರೀತಿ ಪರೀಕ್ಷೆ ಮಾಡ್ತೀವಿ. ಇನ್ನೂ ಶಬ್ದಗಳು ಬಹಳ ಅದಾವೆ. 2.5 ತಾಸು ಬರೀ ಅನುಭವ ಮಂಟಪದಷ್ಟು 2.5 ತಾಸು. ಒಂದೊಂದು ಶಬ್ದ ಏನ ತೆಗಿಯಾಕತ್ತಿಲ್ಲ ನಾವು. ಶಬ್ದ ಬರೀ ಸಾವಿಲ್ಲದ ಕೇಳಿಲ್ಲದ ಎಂದು ಬಿಡಿಸಾಕಿ 15-20 ನಿಮಿಷ ಹೋಗ್ತೈತಿ. ಬಹಳಷ್ಟು ಯಾಕೆ ಈ ಪರಿಯಾಗಿ ಕಾಡ್ತಾರೆ ಸ್ವಾಮಿಗಳು ಅಂತ ಕೇಳಿದರೆ, ಜಂಗಮ ಪರೀಕ್ಷೆಗಾಗಿ ಬರಬೇಕು. ಪರೀಕ್ಷೆಯಾಗದ ವಿನಃ ಯಾವ ವಸ್ತು ಯಾವ ವ್ಯಕ್ತಿಯು ಬೆಲೆ ಬಾಳುವಂತೆ ಮೌಲ್ಯಯುತವಾಗಿ ಜಗತ್ತಿನಲ್ಲಿ ಬಾಳಲಾರ. ಇನ್ನು ನೆನಪಿರಲಿ ನಿಮ್ಗೆಲ್ಲರಿಗೂ. ಶಾಲೆಯೊಳಗೆ ಮಕ್ಕಳು ಪಾಸ್ ಆಗ್ಬೇಕಂದ್ರೆ ಅಲ್ಲಿ ಎಕ್ಸಾಮ್ ನಡೀಬೇಕ.
ಇಲ್ಲಕ್ಕೆ ನಡೆಯಂಗಿಲ್ಲ. ನಮ್ಮಪ್ಪ ನಮ್ಮ ಅಸ್ತರದನ್ನ ಭಾಳಷ್ಟು ಕಲಿಸಿವಿ, ರಿಸಲ್ಟ್ ನೋ, ಅಲ್ಲಿ ಎಕ್ಸಾಮ್ ಬರೆಯಕ್ಕೆ ಹೋಗಬೇಕು. ಎಕ್ಸಾಮ್ ಬರೆಯಕ್ಕೆ ಹೋಗಿ ಒಂದು ಗುರುಗಳಲ್ಲಿ ಬರೆಯಂಗಿಲ್ಲ. ನಾವೇನು ಕಲಿತೀವಿ ಅದನ್ನೇ ಬರೀಬೇಕು. ಮಹಾದೇವಕ್ಕೆ ಹೇಳ್ತಾಳೆ, ಅಂತರಂಗ ಬಹಿರಂಗ ಪೂರ್ಣ ಪರಿಪಕ್ವವಾಗಿದೆ ಸ್ವಾಮಿ, ಬೇಕಾದಂತೆ ಚೆಕ್ ಮಾಡಿ, ಬೇಕಾದಂತೆ ಚೆಕ್ ಮಾಡಿ ಅಂತಾಳೆ ಮಹಾದೇವಿ. ಹಾಗಂತ ಪ್ರಭುದೇವರಂತಾರೆ, ಮಹಾದೇವಕ್ಕ ನಿನ್ನ ನಿಲುವನ್ನು ನೋಡಿ ನಾನು ಧನ್ಯನಾದೆ. ಇಂಥ ಸಭೆಯಲ್ಲಿ ಇಷ್ಟು ದೂರಿಂದ ಉಡುತಡಿಯಿಂದ ಇಲ್ಲಿವರೆಗೆ ಬಂದಿಯಾ, ಮಧ್ಯದಲ್ಲಿ ಏನು ಕಷ್ಟ ಅನುಭವಿಸಿದೆಯಾ ಅಂತ ಕೇಳಿದ್ರೆ, ಮಹಾದೇವಿ ಸ್ವಾಮಿ ಆ ಕಷ್ಟಗಳನ್ನೇ ಕೇಳಿಬಿಡಿ, ಅವೆಲ್ಲ ಕಷ್ಟಗಳು ನನಗೆ ತೃಣ ಸಮಾನ ಅಂತಾಳೆ ಮಹಾದೇವಿ. ನಾವಾದ್ರೆ ಬಡ ಬಿಚ್ಚಿ ಹೇಳ್ತೀವಿ, ಆ ದಾರಿಲಿ ಬನ್ನಿ, ಈ ದಾರಿಲಿ ಬನ್ನಿ, ಹಿಂಗೆ ಬನ್ನಿ, ಅಲ್ಲಿ ಹೇಳಕ್ಕೆ ನಾನು ಆ ತಾಸು ಹೋಗ್ತೈತೆ ನಮ್ಗೆ. ಮಹಾದೇವಿ ಅದನ್ನೇನು ಹೇಳಿಲ್ಲ. ಗುರುಗಳೇ, ನನ್ನ ಆಸೆ ಇತ್ತು ನಿಮ್ಮನ್ನ ಎಂದು ಕಂಡೇನು, ಎಂದು ನಿಮ್ಮ ಅನುಭವ ಸಂಘ ಮಾಡೇನು, ನಿಮ್ಮ ಸಂಘದಿಂದ ತನು ಶುದ್ಧವಾಯಿತು, ನಿಮ್ಮ ಸಂಘದಿಂದ ಮನ ಶುದ್ಧವಾಯಿತು, ನಿಮ್ಮ ಸಂಘದಿಂದ ಭವಗೆಟ್ಟಿತು, ನಿಮ್ಮ ಸಂಘದಿಂದ ಚನ್ನಮಲ್ಲಿಕಾರ್ಜುನನ ನಿಲುವು ತೋರಿತು ಕಾನಾ ಪ್ರಭುವೆ ಅಂತೇಳಿ ಅಕ್ಕ ಮಹಾದೇವಿ ಅಂದಾಗ, ಪ್ರಭುದೇವರು ಮ್ಯಾಗ ಕುತ್ಕೊಂಡ ಅಲ್ಲೇ ಕುತ್ಕೊಂಡ ಶಟಸ್ಥಳಗಳು ಏರಿರ್ತಕ್ಕಂಥ ಪ್ರಭುದೇವರು ತಾಯಿಗೆ ಶರಣಾಗತೆಯನ್ನು ಮಾಡ್ತಾರೆ. ಶರಣು ಮಹಾತಾಯಿ ಶರಣು. ಯಾರಿಗೂ ಶರಣು ನಾವಲ್ಲ ನಾವು ಪ್ರಭುದೇವರು. ಯಾಕೆ? ವೈರಾಗ್ಯದ ನಿಧಿ ಹೇಳಿದವ. ಹಿಂದೆ ನೀನು ಬಂದಾಗ ತ್ರಿಪುರಾಂತಕೇಶ್ವರ ಆ ಗುಡಿಯಲ್ಲಿ ಬಂದಾಗ, ಆ ದೇವಾಲಯದಲ್ಲಿ ಬಂದಾಗ ನಾನು ಮದ್ದಳೆಯನ್ನು ಬಾರಿಸ್ತಿದ್ದೆ, ನೀನು ಮಾಯಾದಿಯಾಗಿ ಬಂದು ನನ್ನ ಕಾಡಿದೆ ಅಂದು ನಿನಗೆ ಒಲಿದಿಲ್ಲ ನಾನು. ಯಾಕೆ? ನಾನು ವೈರಾಗ್ಯ ಪುರುಷ. ನೀನು ಒಲಿಬೇಕಾಗಿತ್ತು. ಇವತ್ತು ನಾಮ ರೂಪ ಕ್ರಿಯೆಗಳನ್ನು ಮೀರಿ ಒಳಗಿರ್ತಕ್ಕಂಥ ಜ್ಞಾನವನ್ನು ಬಿಚ್ಚಿ ಹೇಳಿದೆಯಲ್ಲ, ಇವತ್ತು ಆ ಜ್ಞಾನಕ್ಕೆ ಸರಿಯಾಗಿ ಉತ್ತರವನ್ನು ಹೇಳಿದೆಯಲ್ಲ, ಧನ್ಯನಾದೆ ಅಂತ ಮಹಾದೇವಿಗೆ ಶರಣಾಗತನಾಗ್ತಾನೆ ಪ್ರಭುದೇವರು. ಅದಕ್ಕೆ ಹೆಣ್ಣೆ ಆಗಲಿ ಗಂಡ ಆಗಲಿ ಜಗತ್ತಿನೊಳಗೆ ಪರೀಕ್ಷೆ ಕಾಲ ಬಂತು ಅಂದ್ರೆ ಹೆದರಬಾರದು. ಮಹಾದೇವಕನ ಚರಿತ್ರೆ ಕೇಳೋದ್ರಿಂದ ಇಂಥ ಅಗತ್ಯದ ಘಟನೆಗಳನ್ನ, ಅನಂತ ಘಟನೆಗಳನ್ನ ಮಹಾದೇವಿ ಅಕ್ಕ ಪ್ರಭುದೇವರಿಂದ ಎಲ್ಲ ಶರಣರಿಂದ ಪ್ರೀತಿಯನ್ನು ಪಡ್ಕೊಂಡು ಮಹಾದೇವಿಯನ್ನ ತಾಯಿ ನಾಗಮ್ಮ, ನೀಲಮ್ಮ, ಒಳಗಡೆ ಇರ್ತಕ್ಕಂಥ ಎಲ್ಲ ಶರಣರ ಮಡದಿಯರು ಸೇರಿಕೊಂಡು, ಸದ್ಧರ್ಮಿಯರು ಸೇರಿಕೊಂಡು ಏನ್ ಮಾಡ್ತಾರೆ, ತಾಯಿಯನ್ನು ಕರ್ಕೊಂಡು ಹೋಗಿ ಅಮ್ಮ ನಾಗಲಾಂಬಿಕೆ ಮತ್ತು ನೀಲಾಂಬಿಕೆ, ಗಂಗಾಂಬಿಕೆ ಮೂವರು ಸೇರಿಕೊಂಡು ಮಹಾದೇವಿಯನ್ನ ಸ್ವಚ್ಛವಾಗಿ ಜಳಕ ಮಾಡಿಸ್ತಾರೆ. ಜಳಕ ಮಾಡಿಸಿ ಅವಳಿಗೆ ಮಜ್ಜನವನ್ನು ಮಾಡಿ ಗಂಟಾಗಿರ್ತಕ್ಕಂಥ ಕೂದಲವನ್ನು ಬಿಡಿಸಿ ಅವಳು ಸ್ನಾನ ಮಾಡಿಸಿ ಮೃಷ್ಟಾನ್ನ ಭೋಜನೆಯನ್ನು ಮಾಡಿಸಿ ಮಜ್ಜನವನ್ನು ಮಾಡಿಸಿ ಆ ತಾಯಿಗೆ ಹಣೆಗೆ ವಿಭೂತಿ ಭಸ್ಮವನ್ನು ಧರಿಸಿ ತನ್ನ ಮಕ್ಕಳಂತೆ ಅಪರೂಪವಾಗಿರ್ತಕ್ಕಂಥ ರತ್ನದ ಹರಳದಂತೆ ಆ ತಾಯಿಗೆ ಮೈ ಹಗುರಾಗುವಂತೆ ಎಲ್ಲ ಶರಣರ ಮಡದಿಯರು ಜಳಕ ಮಾಡಿಸಿ ಆನಂದವಾಗಿ ಅವಳ ಜೊತೆ ಎರಡು ಮಾತಾಡ್ತಾರೆ. ಎಂಥಾದ್ರಿ ನಿನ್ನ ಸಂಬಂಧ ಅದೇನು? ಸಂಬಂಧ ಇಲ್ಲ ನೋಡ, ನಾನು ಈ ಊರಿಗೆ ಬಂದಿದ್ದೀನಿ, ನಂದೇನು ಸಂಬಂಧ ಅದೇನು? ಎಷ್ಟು ಉಪಚಾರ ನಮಗೆ, ಎಲ್ಲರೂ ಉಣ್ರಿ ಅಂತ ಎಷ್ಟು ಪ್ರೀತಿ ಮಾಡ್ತೀರಿ, ಬೇಕಾದ ಅನ್ಬೋದು. ನಾವು ಉಣ್ಲಾರ್ದ ಪಾಪಿ, ಹರಿ ಕೊಟ್ಟ ಕಾಲಕ್ಕೆ ಉಣ್ಲಿಲ್ಲ ಅಂದಂಗ. ಎಷ್ಟು ಪ್ರೀತಿ ನಿಮ್ಮದು. ಹೀಗೆ ಅದಕ್ಕಾಗಿ ಅಲ್ಲಿ ಇದ್ರೆ ದೇವಾಂಶರು, ಹಾಗಿದ್ರೆ ದೇವಾಂಶ ನಿನ್ನ ಹತ್ರ ಇದ್ರೆ ದೇವಾಂಶ ಸಂಬುದ್ರೇ ಬಂದು ನಿನಗೆ ಪ್ರಯತ್ನ ಮಾಡಿಸ್ತಾರೆ, ಪ್ರಸಾದ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಇಲ್ಲ. ನೀನು ಅಡವಿಯಲ್ಲಿ ಹೋಗ್ಲಿ, ಎಲ್ಲಿ ಬೇಕಾದ್ರೆ ಹೋಗು, ನಿನಗೆ ಶಕ್ತಿ ಇರಬೇಕು, ದೈವಾಂಶ ಶಕ್ತಿ. ಹಾಗೆ ಮಹಾದೇವಿ ಪಾರ್ವತಿಯ ಚಿತ್ತ ಕಳೆ ಧರೆಗೆ ಅಲ್ಲಮ್ಮನ ಒಲಿಸಲು ಬಂದಿರತಕ್ಕಂಥ ಮಹಾ ಅನುಭಾವಿ ಅಕ್ಕ. ಅದಕ್ಕೆ ಅಂತ ಅಕ್ಕನನ್ನ ಕರೀತಾರೆ ಬಾ ಅಕ್ಕ. ಯಾಕೆ? ಹೆಣ್ಣು ಕುಲಕ್ಕೆಲ್ಲ ಕಣ್ಣು ತರಿಸಿರ್ತಕ್ಕಂಥವಳು ಮಹಾದೇವಿ ಅಕ್ಕ. ಹೆಣ್ಣೆಂದರೆ ಮನಕಾಲದೊಳಗೆ ಬುದ್ಧಿ ಅಂತ ನಾವೆಲ್ಲ ಮಾತಾಡ್ತೀವಿ. ಇಷ್ಟೆಲ್ಲ ವಾದ ಮಾತಾಡ ಅಂತ ಮಹಾ ಅನುಭವದೊಳಗಂದ್ರೆ ಮನಕಾಲದೊಳಗೇನ್ರಿ ಬುದ್ಧಿ? ಒನಕೆ ಹೋಗುವ ಬುದ್ಧಿ ಮನಕಾಲದೊಳಗೇನು? ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬುದ್ಧಿ ಮನಕಾಲದೊಳಗೇನು? ನೆಲ್ಲೂರು ನಿಂಬಾಕರಿ ಬುದ್ಧಿ ಮನಕಾಲದೊಳಗೇನು? ಅಷ್ಟೇ ಅಲ್ಲ, ಎಂತೆಂಥ ಶರಣರಾಗಿ ಹೋಗಿದ್ದಾರೆ. ಅವ್ರ ಬುದ್ಧಿಯಲ್ಲಿ ಮನಕಾಲದೊಳಗಲ್ಲ. ಅದಕ್ಕಾಗಿ ಇಷ್ಟು ಮಹಾದೇವಕ್ಕ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಹಿಂದ ಗುರುಗಳಿದ್ರು. ಯಾರು? ಗುರುಲಿಂಗ ಜಂಗಮರು. ಅವರ ವಾಕ್ಯದಂತೆ, ಅವರ ವಚನದಂತೆ, ಅವರ ಉಪದೇಶದಂತೆ ನಡೆದಳು ತಾಯಿ. ವಚನ ಮತ್ತು ಉಪದೇಶ ಇಲ್ಲಿ ಎರಡು ಬರುತ್ತಾವ. ಪದ್ಯದಾಗ ಹಾಡ್ತಿರಲ್ಲ, ಶ್ರೀ ಗುರು ವಚನೋಪದೇಶವನಾಲಿಸಿದಾಗಲಹುದು ನನಗೆ ಮುಕ್ತಿ. ವಚನದಲ್ಲಿ ಆಚಾರ್ಯ ವಿಚಾರ ಬರ್ತದೆ, ವಚನದಲ್ಲಿ ನೀತಿ ಬರ್ತದೆ, ವಚನದಲ್ಲಿ ಸದ್ಗುಣಗಳ ಸಂಗ್ರಹವಾಗ್ತದೆ, ವಚನದಲ್ಲಿ ನಾವೆಲ್ಲರೂ ಶುಚಿರ್ಭೂತರಾಗ್ತೇವೆ ಬಹಿರಂಗವಾಗಿ ಅಂತರಂಗವಾಗಿ. ಉಪದೇಶದಲ್ಲಿ ಪೂಜೆ ಇಲ್ಲ, ಪುನಸ್ಕಾರವಿಲ್ಲ, ಅಲ್ಲಿ ಏನೇನಿಲ್ಲ. ಅಲ್ಲೇನಿದೆ? ನೀನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ವಸ್ತು ಇದ್ದಿ,
ಶರೀರ ಸುಳ್ಳು, ಮನಸ್ಸು ಸುಳ್ಳು, ಬುದ್ಧಿ ಸುಳ್ಳ, ಅಹಂಕಾರಾದಿಗಳ ಸುಳ್ಳು, ಇವೆಲ್ಲ ಸುಳ್ಳು. ಅವುಗಳಿಗೆಲ್ಲ ಆಧಾರಭೂತವಾಗಿರ್ತಕ್ಕಂಥ ಚೇತನ ಸ್ವರೂಪ ಪರಮಾತ್ಮ ನೀನಿದ್ದಿ. ಆ ಸ್ವರೂಪವನ್ನು ತಿಳ್ಕೊಳ್ಳು ಅಂತ ಹೇಳೋದೇ ಉಪದೇಶ. ಉಪದೇಶ ತಗೊಂಡ್ರಿ ಯಾರ ಕಡೆ ಅಂದ್ರೆ ಯಾರ ಉಪದೇಶ ಎಲ್ಲರಿಗೂ ಕೊಡಕ್ಕೆ ಬರಂಗಿಲ್ಲ. ಯಾರು ಸಂಸಾರದಲ್ಲಿ ನೊಂದು, ಸಂಸಾರದಲ್ಲಿ ಬೆಂದು, ಸಂಸಾರ ಸಾಕು ಇನ್ನು ಮೇಲೆ ನನಗೆ ಇನ್ನು ಜನ್ಮಕ್ಕೆ ಎಂದು ಹುಟ್ಟಿ ಬರಬಾರದಂತ ಯಾರ ಗುರು ಸೇವಾದಗಳನ್ನು ಮಾಡ್ತೀರಿ ಅಂಥವ್ರಿಗೆ ಮಾತ್ರ ಉಪದೇಶ. ಸಾಕ್ರಿ, ನಮ್ಮ ಸಂಸಾರದ ಹೆಂಡರ ಮಕ್ಕಳ ಜೊತೆ ನಾನು ಆನಂದವಾಗಿರಬೇಕು, ಸಂಸಾರದಲ್ಲಿ ಸುಖಿಯಾಗಿರಬೇಕು, ಅವರು ಕರ್ಕೊಂಡೇ ನಾನು ಹೋಗ್ಬೇಕಂತಕ್ಕಂಥ ಭಾವ ಇದ್ರೆ ಕಲಿ. ವಚನ ಉಪದೇಶ ಎರಡೂ ಬರಂಗಿಲ್ಲ. ವಚನವನ್ನು ಹೇಳ್ತಾರೆ, ಉಪದೇಶ ಕೊಟ್ಟರು ಕೆಳಗಿಂದ ಕೊಡುತ್ತಾರೆ. ಒಂದು ಸ್ವರೂಪ ಉಪದೇಶ, ಒಂದು ಮಂತ್ರೋಪದೇಶ. ಮಂತ್ರೋಪದೇಶ ಕೆಳಗೆ, ಸ್ವರೂಪೋಪದೇಶ ಕೊನೆಯದು. ಸ್ವರೂಪೋಪದೇಶ ಎಲ್ಲರಿಗೂ ಆಗಂಗಿಲ್ಲ. ಸ್ವರೂಪೋಪದೇಶ ಆಯ್ತು ಯಾರಿಗೆ? ಸಿದ್ಧಾರೂಢ ಶಿಷ್ಯರಾಗಿರ್ತಕ್ಕಂಥ ಮೌನಿಗೆ ಗುರುನಾಥಾರೂಢರಿಗೆ ತೋರಿಸಿಬಿಟ್ರು. ಮೌನ ತೋಳಿರು ಎಂದನು ಗುರುದೇವನು. ಹೇ ಗುರು ಸಿದ್ಧಾರೂಢ, ಹೇ ಗುರುನಾಥಾರೂಢ, ಜಗತ್ತಿನಲ್ಲಿ ಮಾತಿಗೆ ಬೆಲೆ ಇಲ್ಲ. ಮಾತಾಡಿದೆ ಬಹಳ ಕೆಟ್ಟೆ, ಇನ್ನು ಮೇಲೆ ಮಾತನಾಡ್ತಕ್ಕಲ್ಲ. ಜ್ಞಾನ ಹೇಗದೆ ಅಂತ ಕೇಳಿದ್ರೆ ಮೌನದೇ. ಎಲ್ಲ ಶಾಸ್ತ್ರ ಮುಗಿತಂದ್ರೆ ಏನು ಹೇಳಬೇಕಾಗೈತಿ? ಮುಗೀತು, ಮೌನ. ಕಾರ್ಯಕ್ರಮ ಮುಗೀತು, ಮಂಗಳಾರತಿನ ಅಂದಂಗ ಎಲ್ಲ ಶಾಸ್ತ್ರದ ಗೊಡವೆ ತಿಳಿಬೇಕಾದಂತ ತಿಳಿದ ಮೇಲೆ ಏನು ಉಳಿತದಲ್ಲ ಅದುವೇ ಜ್ಞಾನ. ಅದಕ್ಕೆ ಸಾವಿಲ್ಲ, ಮರಣ ಇಲ್ಲ, ಹೋಗು ಬಾ ಇಲ್ಲ, ಪೂಜೆ ಪುರಸ್ಕಾರಗಳಿಲ್ಲ, ಮಂತ್ರ ಜಂಪತಗಳು ಅಲ್ಲಿ ಏನೇನು ಇಲ್ಲವೇ ಇಲ್ಲ. ಅಲ್ಲಿ ಹೋದ್ರೆ ಅಂದ್ರೆ ಕೇವಲ ನಿನ್ನ ಚಿಜ್ಯೋತಿ ಸ್ವರೂಪ ಪರಮಾತ್ಮ. ಆ ಸ್ವರೂಪವನ್ನು ತಿಳಿದುಕಾಗಿ ಅಕ್ಕ ಮಹಾದೇವಿ ಅನಂತ ರೂಪದಿಂದ ಅನಂತ ವರ್ಷಗಳಿಂದ ಜನ್ಮ ಜನ್ಮ ತಿರುಗಿ ತಿರುಗಿ ಕೊನೆಗೆ ಬಂದು ಮನುಷ್ಯ ಜನ್ಮಕ್ಕೆ ಬಂದು ಪ್ರಭುದೇವರನ್ನು ಸೇರಬೇಕು ಅಂತಕ್ಕಂಥ ಗುರಿ ಇಟ್ಟಿದ್ಲಲ್ಲ, ಬಂದು ಸೇರಿದ್ಲು ತಾಯಿ. ಅಂತ ತಾಯಿ ಜಗತ್ತಿನಲ್ಲಿ ಇನ್ನೂ ಬಹಳ ಲೀಲೆಗಳನ್ನು ಮಾಡಿದ್ದಾಳೆ. ಅದು ಸಮಯ 1 ತಿಂಗಳು ಪುರಾಣ ಅಲ್ಲ ಇದು. ಅಕ್ಕ ಮಹಾದೇವಿ ಪುರಾಣ 3.5 ತಿಂಗಳು, ಕಮ್ಮಿ ಅಂದ್ರೆ 3.5 ತಿಂಗಳು ಬೇಕು. ಅಷ್ಟಾವರಣಗಳು ಹೇಳಾಕನ 1 ತಿಂಗಳು ಬೇಕು. ಅಷ್ಟಾವರಣಗಳು ಹೇಳಾಕ ನಾವೆಷ್ಟು ದಿನ ಹೇಳಿವಿ? 3 ಮುಗಿಸಿವಿ ಅಷ್ಟಾವರಣಗಳನ್ನು, ದಿನ 2 ಹೇಳಿ. ಅಷ್ಟಾವರಣಗಳು ಸ್ಪಷ್ಟವಾಗಿ ತಿಳಿಬೇಕಾಗಿತ್ತು, ಎಲ್ಲರೂ ಕಲ್ಕೋಬೇಕಾಗಿತ್ತು. ಲಿಂಗಾಯಿತರು ಯಾರು ಬೇಕಾದವರು ಲಿಂಗವನ್ನು ಧರಿಸಿರ್ತಕ್ಕಂಥವ್ರು ಕಲಿಬೇಕಾಗಿತ್ತಂದ್ರೆ 3.5 ತಿಂಗಳ ಬೇಕು. ಆನಂತರ ಅಕ್ಕನ ಒಂದು ವಿಚಾರ, ಪಂಚಾಚಾರ, ಇವನು ಕಲಿಬೇಕು. ಅವೆಲ್ಲ ಲೇಟ್ ಆಗ್ತದೆ. ಅದಕ್ಕಾಗಿ ಸಮಯ 1 ತಿಂಗಳು ಬರಾಕ ಇಷ್ಟು ಮಧ್ಯಾಹ್ನ ಬರ್ತೀರಿ ಪುಣ್ಯಾತ್ಮರೇ. 1 ತಿಂಗಳದಾಗ ನಿಮ್ಗೆ ಹಿಡಿದು ಕುಂದಿರ್ಸ್ಬೇಕಂದ್ರೆ ಮಂಗ್ಯಾನ ಕಾಲ ಕೈ ಕಟ್ಟಿ ಗಿಡದಾಗ ಕುಂದಿಸಿದಂಗೆ, ಹೌದಲ್ಲ? ನೋಡ್ರಿ ಹೆಂಗೆ ಜಿಗದಾರ್ದ, ಬಾಯ ಪೆನ್ನ ಹಿಡ್ದೈತಿ, ಜಿಗದಾಗ ಹೋಗ್ಕತಿ. ಅವ್ರಿಗೆ ಬೇಕಾಗಿದೇನು? ಅವ್ರ ಕತೆ ಹೇಳ್ಬೇಕಂದ್ರೆ ಕುಂದಿರ್ತಾರ. ಅವರು ಹಿಂದೆ ಕೂತಾರ ಹಿರಿಯವರು, ಅನುಭವದ ಕತೆ ಹೇಳ ಅವ್ರು ಕುಂದಿರ್ತಾರ. ಇವ್ರಿಗೆ ಕತೆ ಹೇಳ್ಬೇಕು ಕೂತಿ, ಏನ್ ಬಿಡಪ್ಪ ಅಂತ ಕಾಯ್ಗೆ ಗುಬ್ಬಿ ಕತೆ ಹೇಳ್ತತ್ ಅವ್ರು ಇರ್ತಾರ. ಶಾಸ್ತ್ರ ಬಂದಂತ ನಮ್ಗೆ ಗಿರಿಜಾಮನಂತ ಅಂತಾರು, ಏನು ಅನುಭವದ ಮಾತು ಒಂದೂ ಬರವಲ್ತಲ್ಲ, ಶಾಸ್ತ್ರ ಹೇಳವಲ್ಲ, ಬರೀ ಕಾಯ್ಗೆ ಗುಬ್ಬಿ ಕತೆ ಹೇಳ್ತಾರೆ. ಅವ್ರಿಗೆ ಅನುಭವ. ಶಾಸ್ತ್ರ ಕೇಳಿದವರಿಗೆ ಪುರಾಣ ಕೇಳಕ್ಕಾಗೋದಿಲ್ಲ, ಪುರಾಣ ಕೇಳಿದವರಿಗೆ ಕೀರ್ತನೆ ಕೇಳಕ್ಕಾಗೋದಿಲ್ಲ. ಜಾತ್ರೆಗೆ ಬಂದಷ್ಟು ಜನ ಯಾತ್ರೆಗೆ ಬರುವುದಿಲ್ಲ, ಯಾತ್ರೆಗೆ ಬಂದಷ್ಟು ಜನ ಶಾಸ್ತ್ರಕ್ಕೆ ಬರುವುದಿಲ್ಲ. ಈಗ ದಿನ ಆರಾಮ್ ಸೈಕಲ್ ಹೊಡಗುವಂತ ಮನುಷ್ಯ ಒಮ್ಮಿಗಿಲಿ ಪಟ್ ಹೆತ್ತು ಬಿಟ್ಟಂದ್ರ ಇದು ಅದಕ್ಕೆ ಬಗ್ಗೆ ತುಳಿದಂತ ನಾವ ಆರಾಮ್ ಬುರ್ರತ್ತದ ಕಿವಿ ಹಿಡ್ರೆ. ನಾವೊಂದು ಒಡಪ್ ಹೇಳ್ತೀರನ, ನೆತ್ಯಾಗ ತುಳ್ಕೋದು, ದುಬ್ಬದ ಮೇಲೆ ಕುಂದ್ರೋದು, ಡೊಕ್ಕ್ಯಾಗ ಒದಿದು ಕಿವಿ ಹಿಂಡ್ರಿ ಓಡಿ ಹೋಗ್ತೈತಿ. ಏನ್ ಹೇಳ್ರಿ? ನಿಂದೈತನ? ಅದಕ್ಕೆ ಹೇಳಕತ್ತ ನಾವು ಎಷ್ಟು ನೋಡಿ ಶಾನೆ ಇರೋದು ನೀವೆಲ್ಲ. ನಿಮ್ಮ ಮುಂದೆ ಏನು ಹೇಳ್ದೈತಿನ್ನ? ಇಷ್ಟು ಶಾಣೆ ಮಕ್ಕಳದ ಈಗಿನ ಮಕ್ಕಳು. ಇವ್ರನ್ನ ಅಕಸ್ಮಾತ್ ತಪ್ಪಿ ಏನಾರು ಕೇಳಿದ್ರ ಮರ್ಯಾದೆ ಕಳ್ಕೊಂಡು ಹೋಗುದು. ಶಾಲ್ಯಾಗ ಸರ್ ಕೇಳ್ರಿ ಹುಡುಗರಿಗೆ, ಶಾಲ್ಯಾಗ ಏನಂತ ಹೇಳ್ಮೇಲಕ್ ಸರ್ ಹೇಳ್ಮೇಲಕ್ ಅಂದ್ರತ್ತ ಎದ್ದು ನಿಂತದ. ಚೈತ್ರ ವೈಶಾಖ ಬರ್ತಾವ್ರಿ ಸರ್, ಜನವರಿ ಫೆಬ್ರವರಿ ಬರ್ತಾವ್ರಿ. ಹೇಳಿ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್. ಕರೆಕ್ಟ್ ಅದು ಅಷ್ಟು ಓಕೆ ಅಂತಂದು ಮತ್ತೆ ಕೇಳಿದ್ರು ಏನಂತ? ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ
ಏನು ಹೇಳಾಕ್ತಿದ್ದೀವಿ? ಲೈನ್ ಹೋದ ನೋಡ್ದೆ, ಲೈನ್ ಹೋಗ್ತಾವ. ಮಕ್ಕಳನ್ನ ಏನು ಕೇಳಕ್ ಹೋಗ್ಬಾರ್ದು ನಡಕ್. ತಪ್ಪ ಅಕಸ್ಮಾತ್ ಕೇಳ್ರಿ ಮುಗ್ದ ಹೋತ್ ಉಲ್ಟಾನ್ ಹೇಳಿಬಿಡ್ತಾರ ಅವ್ರು. ಸರ್ನ ಅಂದಿಸ್ತಾರ ಇವ್ರು. ಅಂತ ಹುಡುಗರದಾರ ಇವ್ರು. ಬಸ್ನಾಗೂ ಬೇಸರ ಇವ್ರ, ಊರಾಗೂ ಬೇಸರ, ಕೇರಿಯಾಗೂ ಬೇಸರ, ಮನೆಯಾಗೂ ಬೇಸರ, ಓಣ್ಯಾಗೂ ಬೇಸರ. ನಾಳೆ ಕುಣಿಗೆ ಆಸರಾಗೋ ಮಠ ಹಿಂಗಿದ್ದದ್ದು ಕದ್ಲ ಇವ್ರದ್ದು. ಹೌದಲ್ಲ? ನಮ್ಮ ಇವನಂತೂ ಭಾಳ ನೆನೆಸ್ತಾರೆ. ಇವನ ಹೆಸರು ಏನು? ಪ್ರಜ್ವಲ್. ಹೆಸರು ಹೆಂಗೈತಿ? ಪ್ರಜ್ವಲ್. ಬೆಳಕೈತಿ ಕರೆ ಅವ್ನು ಜಿಗಿದಾಡಿ ಬೆಳಕನ ಹಚ್ಚಕ್ಕೆ ಹೋಗ್ತಾನ. ಉಡಾಳಿರ್ಬೇಕು ಮಕ್ಕಳು ಸಣ್ಣಾಗಿದ್ದಾಗ. ಶಾನ್ಯರಾಗ್ತಾವ. ಶಾನ್ಯರಾಗಿ ಮುಂದೆ ನಾನು ಭಾಳ ಉಡಾಳಿದ್ದೆ ಸಣ್ಣಾಗಿದ್ದೆ. ಇವನಾಗಿದ್ದಾಗ ನಾನು ಯಾರು ಹಿಡಿತಿರ್ಕಿಲ್ಲ. ಇರಿಬ್ ಸಿಕ್ಕಿದ ಕಡೆ ನಾ ಸಿಗ್ತಿದ್ದಿಲ್ಲ. ಒಂದು ಊರಾಗ ಕರೆಂಟ್ ಹಚ್ಚಿರುವುದಿಲ್ಲ, ಒಂದು ಗಡಿ ಉಳಿದಿಲ್ಲ, ಒಂದು ಮಾಳೆ ಉಳಿದಿಲ್ಲ. ಗಜಗ ಆಡಿದ್ರೆ ಚೀಲ ಗಂಟ್ಲೆ ಹೋಗಿ ದ್ಯಾಮನ ಗುಡಿ ಮಳೆ ಮೇಲೆ ಹೋಗಿತಿದ್ನೆ. ನಟ್ ನನಗಡೆ ಸಿಗ್ತಿದ್ವು ಅವೆಲ್ಲ. ಒಂದೇನೋ ಕಡತ ಬಿತ್ತು, ಅವಂದು ಬಿಟ್ಬಿಟ್ನಿ. ಹೊಳ್ಳಿ ತಂತಿ ಗಾಲಿ ಮಾಡಿ ಉಳಿಸ್ತಿದ್ನಿ. ಆಟ ಮಾಡ್ಕೊಂಡು ತೂರಿ ಬಿಟ್ನಿ. ಎರಡು ಮೇಲೆ ಹೋಗಿ ಜೈಂಟ್ ಆಗಿಬಿಟ್ಟು ಇಡೀ ಊರಿಗೆ ಉರಿ ಐತಿ ಬತ್ತು. ಇಂಥ ಓಡಾಡ್ರಿ ನಾವು ಪುಣ್ಯಾತ್ಮರಿ. ಅದು ಹಗರ ಕೆಲಸ ಅಲ್ಲ ಬರ್ತಕ್ಕಂಥದ್ದು. ಬಹಳಷ್ಟು ಹುಡುಗರು ಭಾಳ ಬೇರೆ ಇರ್ತಾವ. ಹುಡುಗರು ಏನು ಕೇಳ್ಬೇಕು ಅದನ್ನೇ ಕೇಳಬೇಕು. ಇರಲಿ. ಒಟ್ಟಾರೆ ಮಹಾದೇವಿ ಅಕ್ಕ ಬಹಳಷ್ಟು ಚಾತುರ್ಯಳಾಗಿ ಗುರುಗಳ ಮುಂದೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಮಾತಾಡಿ ಗುರುಗಳ ಮನಸ್ಸನ್ನು ಗೆದ್ಲು. ಅಷ್ಟೇ ಅಲ್ಲ, ಮಹಾದೇವಿ ಅಕ್ಕ ನಾರಿ ಕುಲಕ್ಕೆಲ್ಲ ಕಣ್ಮಣಿ ಅದ್ಲು. ಅಷ್ಟೇ ಅಲ್ಲ, ವೈರಾಗ್ಯ ಅಂದ್ರೆ ಏನು ತೋರಿಸಿಕೊಟ್ಲು. ಹೇಗೆ ಸತ್ಯ ಹರಿಶ್ಚಂದ್ರ ಸತ್ಯ ಅನ್ನುವಂಥ 2 ಅಕ್ಷರ ತೋರಿಸಿಕೊಟ್ಟ, ಮಹಾದೇವಿ ವೈರಾಗ್ಯ ಅನ್ನುವಂಥ 3 ಅಕ್ಷರ ತೋರಿಸಿಕೊಟ್ಲು. ಭಕ್ತಿ ಅನ್ನುವಂಥ ಅಕ್ಷರವನ್ನ ಪ್ರಹ್ಲಾದ ತೋರಿಸಿಕೊಟ್ಟ. ಅನಂತ ಅನಂತ ಭಕ್ತರು, ಅನಂತ ಶರಣರು ಒಂದೊಂದು ಕೈ ಬದುಕಿದ್ದಾರೆ. ನಾವೆಲ್ಲ ಯಾರ ಕೈ ಬದುಕಿದ್ದೀವಿ? ಬರೀ ಜಗಳ, ಸುಳ್ಳು ಹೇಳುದು, ಚಾಡ ಹೇಳೋದಕ್ಕೆ ಕೂತೀವಿ ನಾವು. ಅದಕ್ಕೆ ಪುಣ್ಯಾತ್ಮರೇ, ಶ್ರಾವಣ ತಿಂಗಳಾಗ ಒಂದು ತಿಂಗಳು ಏನು ಭಕ್ತಿಯಿಂದ ಕೇಳಿರ್ತಿರಲಿಲ್ಲ, ಕೇಳಿದ್ದೇನೆ ವರ್ಷಕ್ಕ ಇದನ್ನೇ ಮೇಲಕ್ಕೆ ಹಾಕಬೇಕು. ಯಾಕಂದ್ರೆ ಶರಣರ ಮೃದು ವಚನಗಳೇ ಕಡೆಗೀಲು ಕಾಣ ರಾಮನಾಥ ಅಂತ. ಎದಕ್ಕೆ? ಕಡು ದರ್ಪವಿರದೆ ಒಡಲೆಂಬ ಬಂಡಿಗೆ. ಇದೇನು ಅಂತ ಕೇಳಿದ್ರೆ, ಕಡು ದರ್ಪವಿರತಕ್ಕಂಥ ಒಡಲೆಂಬ ಬಂಡಿ. ಬಹಳ ದರ್ಪ ಇದ್ರದ್ದು, ಬಹಳ ಸೊಕ್ಕ ಇದ್ರದ್ದು. 1-2 ಅಷ್ಟಮದಗಳನ್ನು ತುಂಬಿರ್ತಕ್ಕಂಥದ್ದು ಬಂಡಿ. ಅಂದ್ರೆ ಎಲ್ಲ ಮುಗಿದು ಹೊಂಟಿರ್ತೀರಿ. ಹೋಗುವಾಗ ಬಂಡಿಯಾಗ ಏನು ಹಾಕೊಂಡು ಹೋಗ್ತೀರಿ? ನೀವು ಮಾಡಿರ್ತಕ್ಕಂಥ ಅಡಿಗೆ, ನೀವು ಮಾಡಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು, ಬಟ್ಟೆ ಬರೀ ಎಲ್ಲ ಮುಗಿದು ಹೊಂಟಿರ್ತೀರಿ. ಹೋಗುವಾಗ ಅಕಸ್ಮಾತ್ ಬಂಡಿಗೆ ಎಷ್ಟು ಕೊಟ್ಟಿರ್ಬೇಕ? 50,000 1 ಲಕ್ಷ ಕೊಟ್ಟಿರಿ ಅಂತ ತಿಳ್ಕೊಡ್ರಿ. 50,000 1 ಲಕ್ಷ ಕೊಟ್ಟಿರ್ತಕ್ಕಂಥ ಬಂಡಿ 1-2 ಕೀಲ್, 20 ರೂಪಾಯಿ 2 ಕೀಲ್ ಇರ್ಲಿಕ್ಕಂತ ಬಂಡಿ ಬೀಳ್ತತ್ತೋ ಇಲ್ಲೋ? ಕೀಲ ಹಾಕೋದು ಎಲ್ಲ ಗುಡಿಗೆ ಯಾರು ಹೋಗಿ ನೋಡುನು? ಹೋಗಿರಿ? ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅಷ್ಟೇ ನೋಡ್ಲಿಕ್ಕೆ ಸಣ್ಣವದವ. 50,000 ರೂಪಾಯಿ ಬಂಡಿ ಬರೀ 40 ರೂಪಾಯಿ 2 ಕೀಲ ಬದುಕಿಸ್ತವೆ. ಹಂಗೆ ಜೀವನದಲ್ಲಿ ನೀನೇನಾದ್ರೂ ತಪ್ಪು ಮಾಡಿದ್ರೆ, ಅಕಸ್ಮಾತ್ ಯಾರ್ಯಾರು ಅನ್ಯಾಯ ಅತ್ಯಾಚಾರ ಮಾಡ್ಲಿಕ್ಕೆ ಹೋದ್ರೆ, ಮೊನ್ನೆ ಪುರಾಣದಲ್ಲಿ ಹಿಂಗೆ ಹೇಳಿದ್ರು ಅಂತ ನೆನಪಿಸ್ಕೊಂಡ್ರೆ ಸಾಕು. ಮುಂದೆ ನಿನಗೆ ಜೈಲು ತಪ್ತದೆ, ಮುಂದೆ ನಿನಗೆ ಕೋರ್ಟ್ ತಪ್ತದೆ, ಕಚೇರಿ ತಪ್ತದೆ, ನಿನಗೆ ಯಾವುದೂ ದುಃಖ ಬರಂಗಿಲ್ಲ. ಅಷ್ಟು ಪವರ್ಫುಲ್ ಇದು ವಚನ, ಅಷ್ಟು ಪವರ್ಫುಲ್ ಅಕ್ಕನ ವಚನ. ಅದಕ್ಕಾಗಿ ಮುಂದೆ ವಚನ ಬರೀತಾರೆ, ಎಷ್ಟಷ್ಟು ಎಂತೆಂಥವ್ರ ವಚನ ಮುಂದೆ ನಿಂದು ಯಾವ ವಚನ ತೆಗಿದ್ರೆ ಎಲ್ಲರಿಗಿಂತ 1 ಗುಂಜಿ ಹೆಚ್ಚೈತಂತ ಪ್ರಭುದೇವರು ಅಕ್ಕಮಹಾದೇವಿ ಹೇಳಿದರು. ಎಲ್ಲರಿಗಿಂತ 1 ಗುಂಜಿ ಹೆಚ್ಚದ ನಿನ್ನ ವಚನ ತೂಕ ಅಂತ ಹೇಳಿದರು. ಅಂತ ಪ್ರಭುದೇವರು ಅನುಭಾವಿಗಳು ಬಹಳ ಪ್ರಶ್ನೆ ಮಾಡ್ಯಾರ. ಒಂದು 6 ವಚನದವು. ಅವ 6 ವಚನ 6 ದಿವಸ ಬೇಕು ಬಿಡ್ಸಾಕ. ಅಂಥ ವಚನಗಳದಾವ. ಪ್ರಭುದೇವ್ರನ್ನ ಮಳ್ಳು ಮಾಡಿಬಿಟ್ಟಾಳ ಮಹಾದೇವಿ. ಅಂಥ ಮಹಾದೇವಿ ಚರಿತ್ರೆಯನ್ನು ಎಲ್ಲರೂ ಕೇಳ್ತಾ ಬಂದ್ರಿ. ಪುಣ್ಯವಂತರು ನೀವೆಲ್ಲ. ಯಾರು ಭಕ್ತಿಯಿಂದ ಕೇಳಿದ್ರಿ ನೀವೆಲ್ಲ ಪುಣ್ಯವಂತರು. ಅಕ್ಕ ಮಹಾದೇವಿ ಎಲ್ಲಿ ಬರಬೇಕಾಗಿತ್ತು ಅಲ್ಲಿ ಬಂದ್ಲು. ಬಂದಿರತಕ್ಕಂಥ ಡ್ಯೂಟಿ ಮುಗೀತು. ಇನ್ನು ಎಲ್ಲಿಗೆ ಹೋಗ್ತಾಳೆ? ಬಂದಿರತಕ್ಕಂಥ ಠಾವು ಚನ್ನಮಲ್ಲಿಕಾರ್ಜುನ ಕುರಿತು ಧ್ಯಾನವನ್ನು ಮಾಡ್ತಾ ಮಾಡ್ತಾ ಎಲ್ಲಿ ಐಕ್ಯಳಾಗ್ತಾಳೆ ಅನ್ನುವಂಥ ವಿಷಯ ನಾಳೆ ನಡೀತದೆ. ಆ ವಿಷಯವನ್ನು ಕೇಳಿಕೊಂಡು ತಾವೆಲ್ಲರೂ ಧನ್ಯರಾಗಬೇಕು. ಬಹಳಷ್ಟು ಜನ ಯಾರು ಪಟ್ಟಿ ಕೊಟ್ಟಿಲ್ಲ, ಯಾರು ಭಕ್ತಿ ಕಾಣಿಕೆ ಕೊಟ್ಟಿಲ್ಲ. ಇನ್ನು 2 ದಿನದಲ್ಲಿ ಕಾರ್ಯಕ್ರಮದೇ ಇಲ್ಲಿಗೆ ಬಂದು ತಂದು ಕೊಡು ಅಂತ ಹೇಳ್ಯಾರ. ಎಲ್ಲರೂ ಕೊಡ್ರಿ. ಕೊಟ್ಟು ಆ ತಾಯಿ ಕೃಪೆಗೆ, ಈ ಸತ್ಕಾರ್ಯಕ್ಕೆ ಒಂದು ಬೆಲೆ ಬರುವಂತೆ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡುವಂಥ ಗ್ರಾಮದಲ್ಲಿ ನೀವೆಲ್ಲ ಸದ್ಭಕ್ತರ ಹಾಗೆ ಕಂಡು ಧನ್ಯರಾಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಪುರಾಣಕ್ಕೆ ವಿರಾಮ. ಜೈ ಮಂಗಳಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಜಗನ್ಮಾತಾ ಅಕ್ಕ ಮಹಾದೇವಿ ಮಾತಾ ಕೀ. ಮಂಗಳ ತಂತಿ
ಏನ್ರಿ ಬೆಳಗಿರಿ ಆರತಿಯ ಶ್ರೀ ಅಕ್ಕ ಮಾದೇವಿಗೆ 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 ಸರಿ ಬೆಳಗಿರಿ ಆರತಿಯ ಶ್ರೀ ಅಕ್ಕ ಮಾದೇವಿಗೆ ಬೆಳಗಿರಿ ಆರತಿಯ ಶ್ರೀ ಅಕ್ಕ ಮಾದೇವಿಗೆ ಬೆಳಗಿರಿ ಆರತಿಯ ಶ್ರೀ ಅಕ್ಕ ಮಾ ಅಂದ್ರೆ ಬೆಳಗಿರಿ ಆರತಿಯ ಶ್ರೀ ಅಕ್ಕ ಮಾದೇವಿಗೆ ಬೆಳಗಿರಿ ಆರತಿಯ ಶ್ರೀ ಅಕ್ಕ ಮಾದೇವಿಗೆ ಶ್ರೀ ಅಕ್ಕ ಮಾದೇವಿಗೆ ಶ್ರೀ ಅಕ್ಕ ಮಾದೇವಿಗೆ ಶ್ರೀ ಅಕ್ಕ ಮಾದೇವಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ್ सदगुरु श्री सिद्धार्थ सिंह महाराज की गुरुनाथ सिंह महाराज की जगत ज्योति बसवेश्वर महाराज की शिवलिंगेश्वर महाराज की महालक्ष्मी माता की अक्का महादेवी माता की जय जय शिव नमः पार्वती पति शिव हर हर महादेव।
ನಾನ್ಯಾರು? ಈ ಊರಿನ ಪೊಲೀಸ್ ಪಾಟೀಲ್ ಸಿದ್ದನಗೌಡ. ನನ್ನ ಹೆಸರನ್ನ ಕೇಳಿದರೆ ಇಡೀ ಊರಿಗೂರೇ ಕಡೆಗಡೆ ನಡುಗುತ್ತಿರುವಾಗ ಯಕಸ್ಸಿತ್ತೊಬ್ಬ ಆ ಊರ ವಾಲಿಕಾರನ ಮಗ ಆ ಬಲರಾಮನ ಬಲದಿಂದ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದನೆಂದರೆ ಇದು ನನಗೆ ತಡೆಯಲಾರದ ಅವಮಾನ. ಈ ಅವಮಾನದ ಸೇಡಿನ ರಕ್ತ ಹೊರಚಿನ್ಬೇಕಾದ್ರೆ ಮೊದಲು ನಾನು ಅವರನ್ನೆಲ್ಲ ಸುಟ್ಟು ಹಾಕಲೇಬೇಕು. ನನ್ನ ಹೆಸರಿನಲ್ಲಿರುವ ಆ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಅವರನ್ನೆಲ್ಲ ಮನೆಗಳನ್ನೆಲ್ಲ ಕಡಿವೆ ಹಾಕಿ ಅದರಲ್ಲಿ ಅವರನ್ನೆಲ್ಲ ಸುಟ್ಟು ಹಾಕಬೇಕು. ಹಾ ಕರಿಯ ಲೇ ಕರಿಯ, ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸೋತ ನನ್ನ ಸೇಡು ತೀರಬೇಕು ತಾನೆ? ಹೌದಣ್ಣ, ತೀರಲೇಬೇಕು. ಅವರ ಸೇಡಿನ ಪ್ರತಿಫಲ ತೀರಿಸಿಕೊಳ್ಳಲೇಬೇಕು. ಅದಕ್ಕೆ ನಾನು ಏನು ಮಾಡಬೇಕೆಂದು ತಾವು ಅಪ್ಪಣೆ ಮಾಡಿದರೆ ಆ ಕ್ಷಣದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸಿ ಬರುತ್ತೇನೆ. ಹೇಳಣ್ಣ, ಅದೇನೆಂದು? ಹಾಗಾದ್ರೆ ಈಗಲೇ ಆ ಜೆಸಿಬಿ ಅವರಿಗೆ ಫೋನ್ ಹಚ್ಚು. ನನ್ನ ಹೆಸರಿನಲ್ಲಿರುವ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಿರುವ ಅವರ ಮನೆಗಳನ್ನೆಲ್ಲ ಕೆಳಗೆ ಹಾಕಿಕೊಡು. ಅದರಲ್ಲಿಯೇ ಅವರನ್ನೆಲ್ಲ ಸುಟ್ಟು ಹಾಕು. ಮುಂದೆ ಬಂದದ್ದನ್ನ ನಾನು ನೋಡ್ತೀನಿ. ಆಯ್ತಣ್ಣ, ಈಗಲೇ ಕಾಲ್ ಮಾಡ್ತೀನಿ. ಹಲೋ, ಯಾರು ಜೆಸಿಬಿ ಏಜೆಂಟ್ನಾ? ನಾನು ಸೈದಾಪುರ ರೌಡಿ ಶೀಟರ್ ಕರಿಯ ಮಾತಾಡ್ತಾ ಇರೋದು. ನಾನು ಹೇಳುತ್ತಿರುವ ವಿಷಯವನ್ನು ಗಮನವಿಟ್ಟ ಕೇಳು. ನಾನು ಹೇಳಿದ ದಿಕ್ಕಿಗೆ 10 ಜೆಸಿಬಿ ಕಳಿಸಬೇಕು. ಆ ಬಡ ಅಧಿಕಾರಿಗೆ ಕಟ್ಟಿರುವ ಮನೆಯನ್ನು ಸರ್ವನಾಶ ಮಾಡಿ ಆ ಬಡ ಮಕ್ಕಳನ್ನು ಜೀವಂತ ಶಿವವಾಗಿ ಮುಚ್ಚಲೇಬೇಕು. ನಿಮಗೆ ಡಬಲ್ ಪೇಮೆಂಟ್ ನಾನು ಕೊಡುತ್ತೇನೆ. ಸರಿ, ಓಕೆ, ನಾನು ನಿಮಗೆ ಬಂದೆ. ಗೌಡ್ರಿ, ಇದೊಂದು ಒಳ್ಳೆ ಕೆಲಸ ಮಾಡಿಬಿಟ್ರಿ. ಅಂದಾಗ ತಿಳಿಯುತ್ತದೆ ಆ ಬಿಕಾರಿ ನನ್ನ ಮಕ್ಕಳಿಗೆ ಗೌಡರ ದರ್ಪ ಎಂಥದ್ದು ಎಂದು. ಆ ನಮ್ಮ ವೈರಿ ಬಲರಾಮ ಮತ್ತು ಜಗದೀಶರನ್ನು ಅದೇ ಬೆಂಕಿಯಲ್ಲಿ ಸುಟ್ಟು ಹಾಕಬೇಕು. ಅವರನ್ನು ಸುಡ್ತಾನೆ ಕಾಳಿಂಗ, ಸುಡ್ತಾನೆ. ಈ ಗೌಡ ಕಣ್ಣಿಟ್ಟಿದ್ದಾನಂದ್ರ ಕರಿ ತಗೊಂಡ ತೀರ್ತಾನ. ನಾನು ನನ್ನ ಇಡೀ ಜನ ಸಂಪತ್ತು ಹೋದ್ರೂ ಸರಿ ಈ ಗೌಡ ಹಿಡಿದ ಹಠವನ್ನು ಮಾತ್ರ ಬಿಡಲಾರ. ಇವನು ಕೌರವ ದುರ್ಯೋಧನ ಇದ್ದ ಹಾಗೆ. ಒಂದು ನನ್ನ ಘಟ ಹೋಗಬೇಕು, ಇಲ್ಲ ನನ್ನ ಹಠ ತೀರಬೇಕು. ಯಾಕಲೇ ಕಲ್ಯ ಗೌಡ, ನಿಮ್ ಕಡೆ ಆಳುಗಳು ಬಂದು ನಮ್ಮ ಪ್ಲಾಟಿನೆಲ್ಲ ಇದ್ದಾರೆ.
ಸ್ವಲ್ಪ ತಿಳಿಸ್ ಕೈ ಮುಗಿದ್ರಲ್ಲ ಪಾಲ ಕೆಡುವುದೇನು ಮಾಡ್ತಾರಲೇ ಮಗನ. ಈ ಊರಿನ ದಲಿತನಾದ ನನ್ನನ್ನು ಚುನಾವಣೆಯಲ್ಲಿ ಸೋಲಿಸುವುದೇನಂತ ಹೇಳಿದರೆ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಅದರಂತೆ ನಿನ್ನನ್ನು ಕೂಡ ಇಲ್ಲೇ ಸುಟ್ಟು ಹಾಕಿಬಿಟ್ಟೆ. ಕರಿಯ ತಾರೆಯಲ್ಲಿ ಆ ಬಂದೂಕನ ಸತ್ತೇ ಹೋಗಿಬಿಟ್ಟ ಅಧಿಕಾರಿ ನನ್ನ ಮಗ. ಇವನು ಅಷ್ಟೇ ಅಲ್ಲ ಕಾಳಿಂಗ, ಅಲ್ಲಿಗೆ ಹೋಗಿ ಅವರನ್ನೆಲ್ಲ ಸುಟ್ಟಾಕ್ಬಿಡ್ತೀನಿ. ಮೊದಲು ಇವನನ್ನು ಹೋಗಿ ಅವನ ತೋಟದ ಮನೆ ಹತ್ತಿರ ಇರುವ ಸ್ಮಶಾನದಲ್ಲಿ ಹುದುಗಿ ಬಂದುಬಿಡು. ನಾನು ಹೋಗಿ ಅವರನ್ನೆಲ್ಲ ಸುಟ್ಟು ಹಾಕಿ ಬಂದು ಬಿಡ್ತೀನಿ. ಅಂಟುಕೊಂಡಿದೆಯಲ್ಲ, ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ಏನ್ ಮಾಡಬೇಕು? ಓಕೆ, ಗುಡ್ ಐಡಿಯಾ. ಈ ನನ್ನ ಕಾರ್ಯ ಸಫಲವಾಗಬೇಕಾದ್ರೆ ನನ್ನ ಕೈ ಹಿಡಿಯಬೇಕಾದವಳು ಆ ಬಲರಾಮನ ಕೈ ಹಿಡಿದಿರುವಾಗ ಅಂದು ಆ ಭೀಮ ದುರ್ಯೋಧನ ಸೇರು ನಡೆದಂತೆ ಈಗ ಈ ಕಾಳಿಂಗ ಬಲರಾಮನ ಸೇರು ನಡೆಯಲೇಬೇಕು. ಈ ಸೇರಿನ ಕಿಡಿಯಿಂದ ಬೇಕಾದ್ರೆ ಶಾಂತಿ ಇಲ್ಲ, ಸವಿತೆಯರ ಶೀಲ ಹರಣವಾಗಬೇಕು. ಅಲ್ಲಿಯವರೆಗೆ ನನ್ನ ಮನಸ್ಸಿಗೆ ವಿಶ್ರಾಂತಿನೇ ಇಲ್ಲ, ಬುದ್ಧಿ ಇಲ್ಲ. ಬುದ್ಧಿ ಕೆಟ್ಟ ದರಿದ್ರನಾದರೂ ಸರಿ, ಅವರ ಶೀಲವನ್ನು ಸವಿಯದೆ ಈ ಕಾಳಿಂಗನ ಗುರಿ. ಓಹೋ, ಇದ್ಯಾವ ನಿದ್ರಾಕರಿಸಿಗೆ ಜಾರಿತು ಈ ನನ್ನ ಮನಸ್ಸು. ಸವಿತಾ, ಆ ನಿನ್ನ ಸವಿಯಾದ ಮಾತನ್ನು ನಾನು ಹೇಗೆ ಮರೆಯಲಿ ಸವಿತಾ? ನಾನು ಹೇಗೆ ಮರೆಯಲಿ? ಅಂದು ನೀನು ಬೈದ ಪ್ರತಿಯೊಂದು ಬೈಗುಳ ನನಗೆ ಸನ್ಮಾನದ ಹಾರತುರ ಎಂತಾಯಿತು. ಈಗ ನಿನ್ನನ್ನು ಕಣ್ತುಂಬ ನೋಡಿ ನನ್ನ ಬುದ್ಧಿ ಮಂಕಾಗಿ ಸೊಂಕಿಲ್ಲದೆ ನೀ ನನ್ನ ಕೈ ಹಿಡಿದು ಬಾಳುವ ಅಂಕಿತ ಹಾಕಿಕೊಂಡು ಈ ನನ್ನ ಮನದಲ್ಲಿ ಬಾ ಸವಿತಾ, ಬಾ. ಈ ನನ್ನ ಬಾಳ ಪಯಣ ಎಂಬ ದೋಣಿಯಲ್ಲಿ ನೀ ಹತ್ತಿ ವಿರಹಿಸು ಬಾ ಸವಿತಾ, ವಿರಹಿಸು ಬಾ.
ಬಂದಿತು ಈ ನನ್ನ ಮನಸ್ಸು. ಏನೇ ಆಗಲಿ ಅವರ ಶೀಲ ಸವಿಯುವ ಹಠ ಮಾತ್ರ ಬಿಡಲಾರೆ.